ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಕೃಷ್ಣ ಕಡೆಯಲ್ಲಿ ಎಲ್ಲ ಈ ಯಾವ ರೀತಿ ದೇವರನ್ನು ಕಂಡು ನಂತರ ಭಗವಂತನನ್ನು ಪಡಿತಾನೆ ಅದೆಲ್ಲವನ್ನು ಸಂಕ್ಷೇಪವಾಗಿ, ಅಂದರೆ ಇಲ್ಲಿವರೆಗೆ ಏನು ಹೇಳಿದ್ದಾನೆ ಅದನ್ನು ಸಂಕ್ಷೇಪವಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ನಾವು ಮೊದಲಿಂದ ಮತ್ತೆ ಸಿಂಹಾವಲೋಕನ ಆ ರೀತಿ ನೋಡ್ಕೊಂಡು ಬಂದರೆ, ತನ್ನ ಸ್ವಾಭಾವಿಕವಾದ ಕರ್ಮ ಅದನ್ನು ಮಾಡ್ತಾ ಅದರೊಟ್ಟಿಗೆ ತಾನು ಎಲ್ಲಿಯೂ ಅಂಟಿಕೊಳ್ಳದೆ, ಹಿಂದೆ ಹೇಳಿದಾಗ ಅಸಕ್ತ ಬುದ್ಧಿ, ನಂತರ ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿಕೊಂಡು ಎಲ್ಲ ಆಸೆಯನ್ನು ಬಿಟ್ಟು ಯಾರಿರ್ತಾನೆ ಇಂತಹ ಒಂದು ಯೋಗದಿಂದ ಅವನು ಧ್ಯಾನಕ್ಕೆ ಯೋಗ್ಯನಾಗ್ತಾನೆ. ಆ ಧ್ಯಾನವನ್ನು ಮಾಡಿ ದೇವರನ್ನು ಕಾಣ್ತಾನೆ. ದೇವರನ್ನು ಕಂಡ ಮೇಲೆ ಅಪರೋಕ್ಷ ಜ್ಞಾನ ಅಂತ ಕರಿತೇವೆ. ಆಮೇಲೆ ದೇವರ ಬಳಿ ಹೋಗ್ತಾನವನು. ಹೋಗುವ ತನಕ, ಯಾಕಂತೇಳಿದ್ರೆ ಯಾವಾಗ ದೇವರನ್ನು ಕಂಡ ಆವಾಗ ಇವನ ಎಲ್ಲ ಕರ್ಮಗಳು ಹೊರಟೋಯ್ತು. ಅಂದರೆ ಇವನು ಮಾಡಿದ ಪಾಪ ಪುಣ್ಯಗಳೆಲ್ಲ ಹೊರಟೋಯ್ತು. ಇನ್ನು ಉಳಿದಿರೋದು ಯಾವುದು ಅಂದರೆ ಪ್ರಾರಬ್ಧ ಕರ್ಮ ಮಾತ್ರ. ಅದು ಹೇಗಂತ ಹೇಳಿದ್ರೆ ತಟ್ಟೆಯಲ್ಲಿ ಉಳಿದಿದ್ದ ಹಾಗೆ. ವಾಸ್ತವಿಕವಾಗಿ ಮಾಡಿದ್ದೆಲ್ಲ ಖಾಲಿಯಾಗಿದೆ, ಆದರೆ ತಟ್ಟೆಯಲ್ಲಿ ಮಾತ್ರ ಉಳ್ಕೊಂಡಿದೆ. ಇದನ್ನು ತಿಂದು ಬಂದುಬಿಡ್ತೇನೆ ಅಂತ ಹೇಳಿದಾಗೆ ಆ ಪ್ರಾರಬ್ಧ ಕರ್ಮ ಅದನ್ನೊಂದು ಮುಗಿಸ್ಲಿಕ್ಕೋಸ್ಕರ ಕೂತಿದ್ದಾನಿಲ್ಲಿ. ಆದರೆ ಆ ಸಂದರ್ಭದಲ್ಲಿ ಇವನು ಯಾವ ರೀತಿ ಇರ್ತಾನೆ ಅದನ್ನು ಕೃಷ್ಣ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬಂದ. ಶುದ್ಧವಾದ ಬುದ್ಧಿ, ಅದೇ ರೀತಿ ಮನಸ್ಸನ್ನು ಸಂಪೂರ್ಣ ನಿಯಂತ್ರಣ ಮಾಡಿರ್ತಾನೆ. ಇದೆಲ್ಲ ನಾವು ನೋಡ್ಕೊಂಬಂದಿದ್ದೇವೆ. ನಂತರ ಈ ಪ್ರಾಪಂಚಿಕವಾದ ಎಲ್ಲ ವಿಷಯಗಳ ಬಗ್ಗೆ ಆಸೆಯನ್ನು ಬಿಟ್ಟಿರ್ತಾನೆ. ಯಾವುದೂ ಬೇಕು ಅಂತಿಲ್ಲ, ಯಾವುದೂ ಬೇಡ ಅಂತಿಲ್ಲ. ಏಕಾಂತದಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಸಾಮಾನ್ಯವಾಗಿ ಎಷ್ಟು ಸಾಧ್ಯ ಉಂಟು ಅಷ್ಟು ಕಡಿಮೆ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ಮಾತು, ಮನಸ್ಸು, ದೇಹ ಮೂರೂ ಸಂಪೂರ್ಣ ಅವನ ನಿಯಂತ್ರಣದಲ್ಲಿರ್ತದೆ. ಯಾವಾಗಲೂ ಧ್ಯಾನವನ್ನು ಮಾಡ್ತಾ ಇರ್ತಾನೆ. ಆದಷ್ಟು ದೇವರನ್ನು ಧ್ಯಾನ ಮಾಡ್ತಾ ಇರ್ತಾನೆ. ಸಂಪೂರ್ಣ ವೈರಾಗ್ಯದಿಂದ ಕೂಡಿರ್ತಾನೆ. ಇದರ ವಿವರಣೆಯಲ್ಲೂ ನಾವು ನೋಡ್ಕೊಂಬಂದಿದ್ದೇವೆ. ಇನ್ನು ಅವನ ಒಳಗೆ ಅಹಂಕಾರ, ದರ್ಪ, ಕಾಮ, ಕ್ರೋಧ ಇದ್ಯಾವುದೂ ಇಲ್ಲ. ಮಮಕಾರ ಇದ್ಯಾವುದೂ ಇಲ್ಲ. ಈ ರೀತಿ ಇದ್ದು ಅವನು ಬ್ರಹ್ಮಭೂಯಾಯ ಕಲ್ಪತೆ ಅಂತ ಕೃಷ್ಣ ಹೇಳಿದ. ಅಂದರೆ ಭಗವಂತನಲ್ಲೇ ನಿರಂತರವಾಗಿ ಮನಸ್ಸನ್ನು ನಿಲ್ಲಿಸುವುದು. ಇದೇ ಬ್ರಹ್ಮಭೂಯ ಅಂದರೆ ದೇವರಲ್ಲಿ ಸದಾ ಮನಸ್ಸನ್ನು ನಿಲ್ಲಿಸಿರುವಂಥದ್ದು. ಆ ರೀತಿ ಆಗ್ತಾನೆ. ವಾಸ್ತವಿಕವಾಗಿ ಈ ಒಂದು ಸ್ಥಿತಿಯನ್ನು ಮುಟ್ಟಿದಾನವನು ಅಂತ ಹೇಳಿದರೆ ಇದನ್ನೇ ಲಕ್ಷ್ಮೀ ಪ್ರಾಪ್ತಿ ಅಂತ ಹೇಳುವಂಥದ್ದು. ಲಕ್ಷ್ಮಿಯನ್ನು ಹೊಂದುವುದು ಅಂತ ಹೇಳಿದರೆ ಇದೆ. ಹಿಂದೆ ನಾವು ಕೇಳಿದ್ದು ಲಕ್ಷ್ಮಿಯನ್ನು ಸೇರ್ತಾನವನು, ಆಮೇಲೆ ಭಗವಂತನನ್ನು ಸೇರ್ತಾನೆ ಅಂತ. ಲಕ್ಷ್ಮಿಯನ್ನು ಸೇರುವುದು ಅಂತ ಹೇಳಿದರೆ ಅವನು ಸತ್ತ ಮೇಲೆ ಸೇರ್ತಾನೆ ಅಂತಲ್ಲ, ಇಲ್ಲೇ ಒಳಗಿನಿಂದಲೇ ಸೇರಿದ್ದಾನೆ. ಅಂದರೆ ಸೇರುವುದು ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ಈ ಮೂರು ಗುಣಗಳು ಸಾತ್ವಿಕ, ರಾಜಸ, ತಾಮಸ ಮೂರು ಗುಣಗಳು, ಈ ಮೂರು ಗುಣಗಳು ಎಲ್ಲಿವರೆಗೆ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತವೆ ಅಲ್ಲಿಯವರೆಗೆ ಶ್ರೀ ಭೂ ದುರ್ಗಾ ರೂಪದಿಂದ ಲಕ್ಷ್ಮಿ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾಳೆ. ನಿಯಂತ್ರಣ ಮಾಡ್ತಾ ಇದ್ದಾಳೆ ಅಂದರೆ ಮತ್ತೆ ಈ ಪ್ರಪಂಚದಲ್ಲೇ ನಮ್ಮನ್ನು ಇರಿಸ್ತಾ ಇದ್ದಾಳೆ ಅಂತ ಅರ್ಥ. ಈ ಪ್ರಪಂಚದಲ್ಲೇ ಇರಿಸ್ತಾ ಇದ್ದಾಳೆ. ಅದಕ್ಕೇನು ಅಂತ ಹೇಳಿದರೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ಮನಸ್ಸಿರ್ತದೆ, ಅದರಲ್ಲೇ ಬುದ್ಧಿ ಇರ್ತದೆ. ಇದೇ ರೀತಿ ಈ ಪ್ರಪಂಚದಲ್ಲೇ ಇರ್ತಾನೆ. ಆದರೆ ಯಾವಾಗ ಅವನು ದೇವರನ್ನು ಕಂಡು ನಾವು ಹಿಂದೆ ನೋಡಿದಾಗೆ ಈ ರೀತಿ ಆಗ್ತಾ ಬಂದ, ಆಮೇಲೆ ಅವನದ್ದು ಸಂಪೂರ್ಣ ಈ ಜಗತ್ತಿನಿಂದ ಮನಸ್ಸು ಹೋಯಿತು ಅಂತ ಹೇಳಿದರೆ ಮೂರು ಗುಣಗಳ ಪ್ರಭಾವ ಸಂಪೂರ್ಣವನಲ್ಲಿ ಕಮ್ಮಿಯಾಗಿದೆ ಅಂತ ಅರ್ಥ. ಇದನ್ನೇ ಕೃಷ್ಣ ಹಿಂದೆ 14ನೇ ಅಧ್ಯಾಯದಲ್ಲಿ ಹೇಳಿದ ನಿರ್ಗುಣರು ಅಂತ. ಅಂದರೆ ಈ ಮೂರು ಗುಣಗಳಿಂದ ಬೇರೆಯಾದವರು ಯಾವ ರೀತಿ ಇರ್ತಾರೆ, ನಿರ್ಗುಣರು ಯಾವ ರೀತಿ ಇರ್ತಾರೆ ಅಂತ ಹಿಂದೆ ತಿಳಿಸಿದ್ದ. ಅಂಥ ಸ್ಥಿತಿಯನ್ನು ಹೊಂದುತ್ತಾನೆ ಇವನು. ಅವಾಗೇನು ಅಂದರೆ ಅವನ ಮೇಲೆ ಈ ಸಾತ್ವಿಕ, ರಾಜಸ, ತಾಮಸ ಯಾವ ಗುಣಗಳು ಪರಿಣಾಮವನ್ನು ಬೀಳ್ತಾ ಇಲ್ಲ. ಏನಂತ ಹೇಳಿದರೆ ಲಕ್ಷ್ಮಿ ಇಲ್ಲಿವರೆಗೆ ಇವನನ್ನು ಈ ಪ್ರಪಂಚದಲ್ಲಿ ಸಿಲುಕಿಸ್ತಾ ಇದ್ದವಳು ಈಗ ಆ ಪ್ರಪಂಚದಿಂದ ಇವನನ್ನು ದೂರ ಮಾಡಿ ತನ್ನಲ್ಲಿ ಇಟ್ಕೊಂಡಿದ್ದಾಳೆ. ಅಂದರೆ ಲಕ್ಷ್ಮಿಯ ಬಳಿ ಇದ್ದಾನೆ ಅಂತ ಹೇಳಿದರೆ ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ. ಯಾಕಂತ ಹೇಳಿದರೆ ಅಂತಹ ಭಕ್ತಿ ಕೊಡುವವಳೇ ಅವಳು. ಆ ರೀತಿ ಭಕ್ತಿಯನ್ನು ಮಾಡ್ತಾ ಒಳಗಿಂದ ಆನಂದ ಪಡ್ತಾ ಇದ್ದನು ಲಕ್ಷ್ಮಿಯ ಬಳಿಯಲ್ಲಿದ್ದು. ಆಮೇಲೆ ಅವಳು ಏನು ಮಾಡ್ತಾಳೆ, ದೇವರ ಬಳಿ ಕರ್ಕೊಂಡು ಹೋಗ್ತಾಳೆ ಇವನನ್ನು. ಅದಕ್ಕೆ ಹೇಳ್ತಾರೆ, ಆ ರೀತಿ ಅವನು ಆ ಭಗವಂತನಲ್ಲೇ ಸಂಪೂರ್ಣ ಮನಸ್ಸನ್ನು ನಿಲ್ಲಿಸಿದ್ದಾಗ, ಅಂದರೆ ಆ ಲಕ್ಷ್ಮಿಯನ್ನು ಹೊಂದಿದಾಗ ಏನಾಗತ್ತೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಯಾರು ಬ್ರಹ್ಮಭೂತ ಅಂತೇಳಿದರೆ ಈ ರೀತಿ ಭಗವಂತನಲ್ಲಿ ಸಂಪೂರ್ಣ ಮನಸ್ಸನ್ನಿಟ್ಟವನು ಅಂತೇಳಿದರೆ ಲಕ್ಷ್ಮಿಯನ್ನು ಹೊಂದಿದ್ದಾನೆ ಅಂತ ಅರ್ಥ.
ಅವನಿಗೆ ಲಕ್ಷ್ಮಿ ಸಂಪೂರ್ಣ ರಕ್ಷಣೆ ಕೊಡ್ತಾ ಇದ್ದಾಳೆ ಹೊರತು ಯಾವುದೇ ಉಪದ್ರವವನ್ನು ಕೊಡ್ತಾ ಇಲ್ಲ. ಅಂದರೆ ಮತ್ತೆ ಈ ಪ್ರಪಂಚದಲ್ಲಿ ಸಿಲುಕಿಸ್ತಾ ಇಲ್ಲ. ಅದರಿಂದ ಅವನು ಹೇಗಿರ್ತಾನೆ ಅಂದರೆ ಪ್ರಸನ್ನಾತ್ಮ. ಅವನ ಮನಸ್ಸು, ಬುದ್ಧಿ, ಆತ್ಮ ಅಂತ ಹೇಳಿದ್ರೆ ಎರಡು ಪ್ರಸನ್ನವಾಗಿರ್ತದಂತೆ. ಪ್ರಸನ್ನವಾಗಿರ್ತದೆ ಅಂದರೆ ಖುಷಿಯಾಗಿದೆ. ಇವನು ಒಳಗಿನಿಂದ ಖುಷಿಯಾಗಿದ್ದಾನೆ. ಅಂದರೆ ಖುಷಿಯಾಗಿದ್ದಾನೆ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಇವತ್ತು ಇವನ ಖುಷಿಗೆ ಹೊರಗಿನ ವಸ್ತುಗಳ ಅಪೇಕ್ಷೆ ಇಲ್ಲ. ಯಾವ ರೀತಿ ನಾವಿವತ್ತು ಖುಷಿ ಪಡಬೇಕು ಅಂತ ಹೇಳಿದ್ರೆ, ಆನಂದ ಪಡಬೇಕು ಅಂತ ಹೇಳಿದ್ರೆ ನಮಗೆ ಹೊರಗಿನ ವಸ್ತುಗಳು ಬೇಕು. ನೋಡಲಿಕ್ಕೆ ಏನೊಂದು ಬೇಕು, ನೋಡುವುದರಿಂದ ಖುಷಿ. ಕೇಳಲಿಕ್ಕೆ ಏನು ಬೇಕು, ಕೇಳುವುದರಿಂದ ಖುಷಿ. ತಿನ್ನುವುದರಿಂದ ಖುಷಿ, ಮೂಸುವುದರಿಂದ ಖುಷಿ. ಇದೇನೂ ಇಲ್ಲ ಅಂತ ಹೇಳಿದ್ರೆ ಬೇಜಾರು ನಮಗೆ. ನೋಡಲಿಕ್ಕೇನೂ ಇಲ್ಲ, ಕೇಳಲಿಕ್ಕೇನೂ ಇಲ್ಲ, ಮುಟ್ಲಿಕ್ಕೇನೂ ಇಲ್ಲ, ಅದು ಬೇಜಾರು ನಮಗೆ. ಯಾಕಂತ ಹೇಳಿದ್ರೆ ನಾವು ಹೊರಗಿನ ಪ್ರಪಂಚದಲ್ಲೇ ಆನಂದ ಇದೆ ಅಂತ ತಿಳ್ಕೊಂಡು ಕೂತವರು. ಕಾರಣ ಏನಂತ ಹೇಳಿದ್ರೆ, ಲಕ್ಷ್ಮಿ 3 ರೂಪಗಳಿಂದ, ಶ್ರೀ ಭೂ ದುರ್ಗಾ ರೂಪಗಳಿಂದ, ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ ನಮ್ಮನ್ನಷ್ಟು ಬಂಧಿಸಿಬಿಟ್ಟಿದ್ದಾಳು ಅವಳು. ಅದಕ್ಕಾಗಿ ಈ ಪ್ರಪಂಚ ಬಿಟ್ಟು ಬೇರೆ ನಮಗೆ ಆನಂದ ಯೋಚನೆ ಮಾಡಲಿಕ್ಕೆ ಆಗ್ತಾನೇ ಇಲ್ಲ. ಆದರೆ ಇಂತಹ ಒಬ್ಬ ಸಾಧಕನಾದ ವ್ಯಕ್ತಿ ಅವನು ಹೇಗಿರ್ತಾನೆ ಅಂತ ಹೇಳಿದರೆ, ಸಂಪೂರ್ಣ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನು. ನೋಡಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಬರೀ ಲಕ್ಷ್ಮೀ ಪೂಜೆ ಮಾಡ್ಕೊಂಡು ಕೂತರೂ ಇಷ್ಟು ಅನುಗ್ರಹ ಆಗಲ್ಲ. ಆದರೆ ಯಾರು ನಾರಾಯಣನನ್ನು ಆರಾಧನೆ ಮಾಡ್ತಾರೆ, ಸರ್ವೋತ್ತಮ ಅಂತ ತಿಳಿದು ಲಕ್ಷ್ಮಿಯನ್ನು ಆರಾಧನೆ ಮಾಡೋಲ್ಲ ಅಂತಲ್ಲ, ಮತ್ತು ಭಗವಂತನ ಪರಿವಾರ, ಭಗವಂತನ ಪತ್ನಿ ಅಂತ ಅವಳ ಆರಾಧನೆಯನ್ನು ಮಾಡ್ತಾ, ಉಳಿದ ಎಲ್ಲ ದೇವತೆಗಳನ್ನು ಅಷ್ಟೇ ಭಗವಂತನ ಪರಿವಾರದವರು ಅಂತ ಆರಾಧನೆ ಮಾಡ್ತಾ, ಯಾರು ನಾರಾಯಣನನ್ನು ಸರ್ವೋತ್ತಮ ಅಂತ ಆರಾಧನೆ ಮಾಡ್ತಾನೆ ಅಂತಹ ವ್ಯಕ್ತಿ ಹೀಗೆ ಒಂದೊಂದೇ ದೇವತೆಯನ್ನು ಸೇರ್ತಾ ಸೇರುವುದು ಅಂತ ಮತ್ತೆ ಹೇಳಿದ್ರೆ ಸತ್ತ ಮೇಲೆ ಅವರವ್ರ ಲೋಕಕ್ಕೆ ಹೋಗುವುದು ಅಂತಲ್ಲ, ಒಳಗಿನಿಂದಲೇ ಒಂದೊಂದು ದೇವತೆಯ ಅನುಗ್ರಹವನ್ನು ಪಡೆದ ಅಂತ ಹೇಳಿದ್ರೆ ಆ ದೇವತೆಯನ್ನು ಸೇರಿದ. ಇವಾಗ ಮನಸ್ಸು ಸಂಪೂರ್ಣ ಅವನ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿದ್ರೆ ರುದ್ರದೇವರ ಅನುಗ್ರಹ ಆಗಿದೆ, ಅವನಿಗೆ ಶಿವನ ಅನುಗ್ರಹ ಆಗಿದೆ. ಬುದ್ಧಿ ಸಂಪೂರ್ಣ ಇವನ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿದರೆ ಅಲ್ಲಿ ಸರಸ್ವತಿ ಭಾರತೀಯರ ಸಂಪೂರ್ಣ ಅನುಗ್ರಹ ಆಗಿದೆ. ಹೀಗೆ ಅವನು ಒಂದೊಂದನೇ ಸಂಪಾದನೆ ಮಾಡ್ತಾ ಮೇಲಕ್ಕೆ ಹೋಗ್ತಾನೆ. ಹೋದದ್ರಿಂದ ಇವಾಗ ಖುಷಿಯಿಂದ ದರಕ್ಕೆ ಅವನ ಮನಸ್ಸು ಪ್ರಸನ್ನವಾಗಿದೆ. ಸಾಕು, ನನಗೆ ಸಾಕು, ಆ ರೀತಿ ಖುಷಿಯಾಗಿದೆ. ಯಾವುದರಿಂದ ಅಂತ ಹೇಳಿದರೆ ಭಕ್ತಿಯಿಂದ. ಅದೇ ರೀತಿ ಬುದ್ಧಿ ಇವತ್ತು ಜ್ಞಾನದಿಂದ ಸಂಪೂರ್ಣ ತೃಪ್ತವಾಗಿದೆ. ಆ ರೀತಿ ಆಗಿದೆ ಅವನದ್ದು ಪ್ರಸನ್ನಾತ್ಮ. ಅದರಿಂದಾಗಿಯೇ ನ ಶೋಚತಿ ನ ಕಾಂಕ್ಷತಿ. ಹಿಂದೆ 14ನೇ ಅಧ್ಯಾಯದಲ್ಲಿ ಕೃಷ್ಣ ಇದನ್ನೇ ಹೇಳಿದ್ದ. ತ್ರಿಗುಣಾತೀತರು, 3 ಗುಣಗಳ ಪ್ರಭಾವ ಮೀರಿ ನಿಂತವ್ರು ಹೇಗಿರ್ತಾರೆ ಅಂತ ತಿಳಿಸಿದ್ದ. ಅದನ್ನು ಇಲ್ಲಿ ಮತ್ತೆ ನೆನಪು ಮಾಡ್ತಾ ಇದ್ದಾನೆ. ಅವರು ಈ ಪ್ರಪಂಚದಲ್ಲಿ ಅಳುವುದೂ ಇಲ್ಲ, ಈ ಪ್ರಪಂಚದಲ್ಲಿ ನಗುವುದೂ ಇಲ್ಲ. ಇಲ್ಲಿ ಏನು ಸಿಕ್ಕಿದ್ರೂ ಅವರು ದುಃಖ ಪಡುವುದೇ ಇಲ್ಲ, ಅಯ್ಯೋ ಯಾಕೆ ಸಿಕ್ತು ಅಂತ. ಸಿಗಲಿಲ್ವಾ ಬಯಸುವುದಿಲ್ಲ ಅವರು. ಎರಡೂ ಇಲ್ಲ. ಯಾಕಂತ ಹೇಳಿದರೆ ಪ್ರಪಂಚ ಬೇಕಾಗೇ ಇಲ್ಲ ಅವರಿಗೆ. ಈ ಪ್ರಪಂಚದ ಅವಶ್ಯಕತೆಯೂ ಇಲ್ಲ, ಈ ಪ್ರಪಂಚ ಬೇಕಾಗೂ ಇಲ್ಲ ಇವಾಗ. ಯಾಕಂತ ಹೇಳಿದ್ರೆ ಈ ಪ್ರಪಂಚದಿಂದ ಪಡೆಯುವುದನ್ನು ಪಡೆದಾಯ್ತು ಅವರು, ಇನ್ನೇನಿಲ್ಲ. ಯಾರು SLC ಓದ್ತಾ ಇದ್ದಾನೆ ಆ ಹುಡುಗನಿಗೆ SLC ರಿಸಲ್ಟ್ ಬರುವ ತನಕ ಆ ಟೆಕ್ಸ್ಟ್ ಬುಕ್ ಅಗತ್ಯ ಇರ್ತದೆ. ಯಾವಾಗ ರಿಸಲ್ಟ್ ಬಂದಾಯಿತು ಮತ್ತೆ ಆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಏನು ಮಾಡೋದು? ಆಮೇಲೆ ಆ ಪಠ್ಯಪುಸ್ತಕದ ಅವಶ್ಯಕತೆ ಇಲ್ಲ. ಆ ಪುಸ್ತಕ ಬೇಕಿದ್ರೆ ಮನೆಯಲ್ಲಿರಲಿ ಅಥವಾ ಮನೆಯಿಂದ ಹೋಗಲಿ, ಅವನೇನು ತಲೆ ಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಅದರ ಪ್ರಯೋಜನ ಪಡೆದಾಗಿದೆ ನಾನು. ಹಾಗೆಯೇ ಇಲ್ಲಿ ಈ ಪ್ರಪಂಚದ ಪ್ರಯೋಜನ ಪಡೆದಾಗಿದೆ. ಏನು ಅಂತ ಹೇಳಿದ್ರೆ ದೇವರ ಬಳಿ ಹೋಗ್ಲಿಕ್ಕೆ ಇದೊಂದು ದೋಣಿ ಇದ್ದಾಗೆ. ದೋಣಿಯಿಂದ ನದಿಯನ್ನು ದಾಟಿದಾನವನು, ಇನ್ಯಾಕೆ ಬೇಕು ದೋಣಿ? ಅದಕ್ಕೋಸ್ಕರ ನ ಶೋಚತಿ ನ ಕಾಂಕ್ಷತಿ. ಅವನಿಲ್ಲಿ ಯಾವ ವಿಷಯಕ್ಕೂ ದುಃಖ ಪಡುವುದೇ ಇಲ್ಲ ಅವನು. ಅಷ್ಟು ಮಾತ್ರ ಅಲ್ಲ, ನ ಕಾಂಕ್ಷತಿ. ಎಲ್ಲಿವರೆಗೆ ಅಂದರೆ ಈ ದೇಹ ಹೋಗುತ್ತದೆ ಅಂತ ಬಂದಾಗಲೂ ಕೂಡ ಅಯ್ಯೋ ಸಾಯ್ತೇನೆ ಅವನು ದುಃಖ ಪಡುವುದೇ ಇಲ್ಲ ಅವನು. ಯಾಕಂತ ಹೇಳಿದ್ರೆ ಅವನಿಗೆ ಈ ದೇಹ ಬೇಕಾಗಿಲ್ಲ. ಮತ್ತೇನು ಅಂದರೆ ಎಲ್ಲಿವರೆಗೆ ದೇವರು ಈ ದೇಹ ಇಟ್ಟಿರ್ತಾನೋ ಅಲ್ಲಿ ಇರೋದಷ್ಟೇ. ಇರಬೇಕು ಅಂತ ಇರುವುದಲ್ಲ ಅವನು. ಮತ್ತೇನೆಂದರೆ ದೇವರು ಇಟ್ಟಿದ್ದಾನೆ ಅಂತ ಇರುವುದು. ಅದರಿಂದಾಗಿಯೇ ನಕಾಂಕ್ಷತಿ, ಈ ದೇಹವನ್ನು ಇಷ್ಟಪಡುವುದೂ ಇಲ್ಲ ಅವನು. ಇಷ್ಟಪಡುವುದೂ ಇಲ್ಲ, ಅದಕ್ಕೆ ದುಃಖ ಪಡುವುದೂ ಇಲ್ಲ ಅವನು. ಮತ್ತು ಬರೀ ದೇವರು ಮಾತ್ರ ಬೇಕು ಅವನಿಗೆ, ಇನ್ನೇನು ಬೇಡ. ಅದರಿಂದಾಗಿ ಒಳಗಿಂದಲೇ ಖುಷಿಯಿಂದ ಇರ್ತಾನವನು. ಈ ಕಾರಣದಿಂದಲೇ ಸಮಃ ಸರ್ವೇಷು ಭೂತೇಷು, ಸಮಸ್ತ ಜೀವರಾಶಿಗಳಲ್ಲಿ ಸಮಸ್ತ ವಸ್ತುಗಳಲ್ಲಿ ನಾನು ಒಂದೇ ರೀತಿ ಕಾಣುವವನು. ಇದನ್ನು ಕೃಷ್ಣ ಹಿಂದೆ ಹೇಳಿದ್ದ. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ. ಪಂಡಿತರು ಅಂತ ಯಾರು ಪಂಡಿತರು ಅಂತ ಹೇಳಿದ್ರೆ ಇವನನ್ನು ಈ ರೀತಿ ಇರುವವರು. ಅವನಿಗೆ ನಾಯಿಯೂ ಒಂದೇ,
ಹಸುವು ಒಂದೇ, ಒಬ್ಬ ಪಂಡಿತನು ಒಂದೇ, ಒಬ್ಬ ಮೂರ್ಖನು ಒಂದೇ, ಒಬ್ಬ ಶೂದ್ರನು ಒಂದೇ, ಒಬ್ಬ ಬ್ರಾಹ್ಮಣನು ಒಂದೇ. ಅಂದರೆ ಒಂದೇ ಅಂದರೆ ಅರ್ಥ ಏನು ಅಂತ ಹೇಳಿದರೆ ಎಲ್ಲರ ಒಳಗೂ ಅವನು ದೇವರನ್ನೇ ನೋಡ್ತಾನೆ ಹೊರತು ಆ ವ್ಯಕ್ತಿಯನ್ನು ನೋಡಲ್ಲ. ಅವನಿಗೆ ಆ ವ್ಯಕ್ತಿಯದ್ದೇನಾಗಬೇಕಾಗೇ ಇಲ್ಲ. ಅವನು ಎಲ್ಲ ಕಡೆಯೂ ದೇವರೇ ಕಾಣುವವನು. ಮತ್ತೇನು ಅಂದರೆ ಆ ದೇವರು ಎಲ್ಲ ಕಡೆ ಒಂದೇ ರೀತಿ ಇದ್ದಾನೆ. ದೇವರಲ್ಲಿ ವ್ಯತ್ಯಾಸ ಇಲ್ಲ. ಈ ವ್ಯಕ್ತಿಗಳಲ್ಲಿ ವ್ಯತ್ಯಾಸ ಇರ್ಬೋದು, ದೇವರಲ್ಲಿ ವ್ಯತ್ಯಾಸ ಇಲ್ಲ. ಅದರಿಂದಾಗಿ ಅವನ ಒಳಗೆ ದೇವರನ್ನೇ ಕಾಣುವುದರಿಂದಾಗಿ ಪ್ರತಿಯೊಂದೂ ಕೂಡ ಅವನಿಗೆ ದೇವರ ಒಂದು ದೇವಸ್ಥಾನ ಇದ್ದಾಗೆ, ಪ್ರತಿಮೆ ಇದ್ದಾಗೆ. ನೋಡಿ, ಈ ಕಾರಣದಿಂದಾಗಿ ಅವನು ಸಮಃ ಸರ್ವೇಷು ಭೂತೇಷು, ಎಲ್ಲ ಕಡೆ ಸಮವಾಗಿ ಕಾಣುವವನು. ಸಮವಾಗಿ ಕಾಣೋದು ಅಂದರೆ ದೇವರನ್ನು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ದೇವರು ಅಲ್ಲಿ ಮಾತ್ರ ಚೆನ್ನಾಗಿದ್ದಾನೆ, ಇಲ್ಲಿ ಚೆನ್ನಾಗಿಲ್ಲ, ಹಾಗಲ್ಲ. ಎಲ್ಲ ಕಡೆಯೂ ದೇವರು ನಿರ್ದೋಷ ಗುಣಪೂರ್ಣ. ನೋಡಿ, ಇದು ಸಮದರ್ಶನ ಅಂತ ಹಿಂದೆಯೇ ಕೃಷ್ಣ ಹೇಳಿದ್ದಾನೆ ಇದನ್ನು. ಅಂದರೆ ಹಿಂದೆ ಹೇಳಿದ್ದಾನೆ, ಈಗ ಎಲ್ಲ ನೆನಪು ಮಾಡ್ಕೊಳ್ತಾ ಇರುವಂಥದ್ದು. ದೇವರು ನಿರ್ದೋಷನೇ, ಎಲ್ಲಿಯೂ ದೇವರಲ್ಲಿ ದೋಷವೇ ಇಲ್ಲ. ಇವಾಗ ನಾಯಿಯಲ್ಲಿ ದೋಷ ಇರ್ಬೋದು, ನಾಯಿ ಒಳಗಿರುವ ದೇವರಲ್ಲಿ ದೋಷ ಇಲ್ಲ. ಅದೇ ರೀತಿ ಎಲ್ಲ ಕಡೆಯೂ ಗುಣಪೂರ್ಣನೇ ದೇವರು. ಒಬ್ಬ ಮೂರ್ಖನೊಳಗೆ, ಈ ಮೂರ್ಖನಲ್ಲಿ ಏನು ಬುದ್ಧಿವಂತಿಕೆ ಇಲ್ಲದೆ ಇರ್ಬೋದು, ಆದರೆ ಅವನ ಒಳಗೆ ಕೂತಿರುವ ದೇವರಿದ್ದಾನಲ್ವ, ಅವನು ಸಂಪೂರ್ಣ ಬುದ್ಧಿವಂತ, ಅವನು ದಡ್ಡ ಅಲ್ಲ. ನೋಡಿ, ಹೀಗೆ ಒಬ್ಬ ಬಡವ ಇರ್ಬೋದು, ಬಡವನೊಳಗಿರುವ ದೇವರಿದ್ದಾನಲ್ವ, ಅವನು ಮಹಾ ಶ್ರೀಮಂತನೇ. ನೋಡಿ, ಹೀಗೆ ಎಲ್ಲ ಕಡೆಯೂ ಕೂಡ ಅವನು ದೇವರು ಗುಣಪೂರ್ಣನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ. ಹೀಗೆ ದೇವರನ್ನೇ ಕಾಣ್ತಾನೆ. ಇದನ್ನು ಹೇಳಿದ್ದು, ಕಂಡಲ್ಲಿ ನಿನ್ನ ವಿಶ್ವರೂಪ ಕಾಂಬೋರು ಅಂತ. ಮತ್ತು ಮದ್ಭಕ್ತಿಂ ಲಭತೆ ಪರಾಂ. ಆ ಕಾರಣದಿಂದಲೇ ಅವನು ನನ್ನಲ್ಲಿ ಭಕ್ತಿಯನ್ನು, ಕೃಷ್ಣ ಹೇಳ್ತಾ ಇರುವಂಥ ನನ್ನಲ್ಲಿ ಭಕ್ತಿಯನ್ನು ಅವನು ಪಡಿತಾನವನು. ಹೇಗೆ ಪಡಿತಾನೆ ಅಂದರೆ ಪರಾಂ ಭಕ್ತಿ, ಇನ್ನಿಲ್ಲದ ಭಕ್ತಿ, ಶ್ರೇಷ್ಠವಾದ ಭಕ್ತಿಯನ್ನು ಪಡಿತಾನು. ಯಾಕಂತ ಹೇಳಿದರೆ ಲಕ್ಷ್ಮಿಯ ಅನುಗ್ರಹದಿಂದ ಅವನಿಗೆ ದೇವರನ್ನು ಯಾವಾಗ ಕಂಡ ಒಳಗೆ, ಅವಾಗಿನಿಂದ ಭಕ್ತಿ ಹೆಚ್ಚು 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 ಆಗ್ತಾ ಹೋಗ್ತಾ ಇದೆ. ಈಗಂತೂ ಕೂಡ ಅದು ಮ್ಯಾಕ್ಸಿಮಮ್. ಯಾಕಂತ ಹೇಳಿದ್ರೆ ಇನ್ನು ದೇವರ ಲೋಕಕ್ಕೆ ಹೋಗಿ ಸೇರಿಕೊಳ್ತಾನು. ಆ ದೇವರ ಲೋಕಕ್ಕೆ ಹೋಗಬೇಕಾದ್ರೆ ಅಷ್ಟು ತಾನು ಮ್ಯಾಕ್ಸಿಮಮ್ ಭಕ್ತಿಯನ್ನು ಹೊಂದಿ ಹೋಗಬೇಕಾಗ್ತದೆ. ಯಾಕಂದರೆ ದೇವರ ಲೋಕಕ್ಕೆ ಹೋಗಲಿಕ್ಕೆ ಇರುವಂತಹ ಮುಖ್ಯ ಲಕ್ಷಣವೇ, ಮುಖ್ಯ ಕ್ವಾಲಿಫಿಕೇಷನ್ನೇ ಭಕ್ತಿ. ಅಂತಿಂಥ ಭಕ್ತಿಯಲ್ಲ, ಮತ್ತೇನೆಂದರೆ ಗರಿಷ್ಠವಾದ ಭಕ್ತಿ. ಯಾಕಂದರೆ ಅಂಥ ಭಕ್ತಿ ಇದ್ದರೆ, ಅಂಥ ಪ್ರೀತಿ ಸ್ನೇಹ ದೇವರಲ್ಲಿ ಇದ್ರೇ ಅವನ ಲೋಕದಲ್ಲಿ ವಾಸ ಮಾಡಲಿಕ್ಕಾಗುತ್ತೆ. ಇಲ್ಲದಿದ್ರೆ ಆಗೋದಿಲ್ಲ, ಅಲ್ಲಿಗೆ ಹೋಗ್ಲಿಕ್ಕಾಗುತ್ತೆ, ಇಲ್ಲದಿರಲಿಲ್ಲ. ಅಂಥ ಭಕ್ತಿಯನ್ನು ಪಡಿತಾನೆ. ಮತ್ತು ಈ ಭಕ್ತಿಯಿಂದ ಏನಾಗುತ್ತೆ ಅವನಿಗೆ ಅಂತ ಹೇಳಿದರೆ, ಈ ಭಕ್ತಿ ಏನು ಮಾಡುತ್ತೆ ಅವನಿಗೆ ಅದನ್ನು ಹೇಳ್ತಾನೆ. ಭಕ್ತಿಯ ಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ಯಾ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿಯ, ಇಂಥ ಭಕ್ತಿಯಿಂದ ಅಂದರೆ ಈ ಭಕ್ತಿ ಬಂತು ಅಂತೇಳಿದರೆ ಆವಾಗ ಈ ಭಕ್ತಿ ಅನ್ನೋದು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ. ನೋಡಿ, ಒಬ್ಬ ವ್ಯಕ್ತಿಯನ್ನು ಭಕ್ತಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡೋಲ್ಲ. ಯಾರಾದರೂ ನನಗೆ ಭಕ್ತಿ ಇದೆ, ಅಯ್ಯೋ ನಮಗೆ ದೇವರಲ್ಲಿ ತುಂಬ ಭಕ್ತಿ, ಆದರೆ ಮಾಡೋದೇನು ಏನೂ ಇಲ್ಲ, ತಿಳ್ಕೊಳ್ಳೋದೇನು ಏನೂ ಇಲ್ಲ. ಅಂದರೆ ದೇವರ ಬಗ್ಗೆ ತಿಳಿಬೇಕು ಅಂತ ಆಸೆ ಇಲ್ಲ, ದೇವರನ್ನು ಕುರಿತು ಏನಾದರೂ ಮಾಡಬೇಕು ಅಂತ ಆಸೆ ಇಲ್ಲ, ದೇವರಲ್ಲಿ ಪ್ರೀತಿ ಇಲ್ಲ. ಅವನು ಏನು ಭಕ್ತಿಯಿಂದ ಮಾಡ್ತಾನೆ? ಅವನ ಭಕ್ತಿ ಅನ್ನೋದೇನು? ಬರೀ ಭಕ್ತಿಯ ಹೆಸರಲ್ಲಿ ಆಡಂಬರ ಮಾಡ್ತಾ ಇದ್ದಾನೆ ಅಷ್ಟೇ ಅವನು. ಯಾಕೆ ಅಂತ ಹೇಳಿದರೆ, ಭಕ್ತಿ ಅನ್ನೋದು ವ್ಯಕ್ತಿಯ ಒಳಗೆ ಬಂತು ಅಂತ ಹೇಳಿದ್ರೆ ಅದು ಬಿಡಲ್ಲ. ಅದೇನಂತ ಹೇಳಿದ್ರೆ ನಮ್ಗೆ ಆಸಕ್ತಿ ಹುಟ್ಟಿಸ್ತದೆ. ಈ ದೇವರು ಎಂಥವನು, ಈ ದೇವರ ಬಗ್ಗೆ ನಾನು ತಿಳ್ಕೊಳ್ಬೇಕು, ಇವನ ಬಗ್ಗೆ ತಿಳ್ಕೊಳ್ಬೇಕು, ಆಸಕ್ತಿ ಹುಟ್ಟುತ್ತದೆ. ಅದೇ ರೀತಿ ಇವನು ಯಾವಾಗ ಆ ಭಕ್ತಿ ಅನ್ನೋದು ಇವನಲ್ಲಿ ಬಂತು, ಆ ಗರಿಷ್ಠವಾದ ಭಕ್ತಿ, ಹೆಚ್ಚಾದ ಭಕ್ತಿ, ಆ ಭಕ್ತಿಯಿಂದಾಗಿ ಮಾಂ ಅಭಿಜಾನಾತಿ, ನನ್ನನ್ನು ತಿಳ್ಕೊಳ್ತಾನೆ ಅಂತ ಹೇಳ್ತಾನೆ ಕೃಷ್ಣ. ನನ್ನನ್ನು ತಿಳ್ಕೊಳ್ತಾನೆ ಅವನು. ತಿಳ್ಕೊಳ್ಳೋದು ಅಂದರೆ ಹೇಗಪ್ಪ ದೇವರನ್ನು ತಿಳ್ಕೊಳ್ಳೋದು? ಹಾಗಿದ್ರೆ ಇಲ್ಲಿವರೆಗೆ ದೇವರನ್ನು ತಿಳ್ಕೊಂಡಿರಲಿಲ್ಲ. ದೇವರನ್ನು ತಿಳ್ಕೊಳ್ಳೋದೇ ಭಕ್ತಿ ಮಾಡಿದ್ನ, ತಿಳಿಯದೆ ಭಕ್ತಿ ಮಾಡಲಿಕ್ಕೆ ಬರೋಲ್ಲ. ಏನು ಭಕ್ತಿ ಅಂತ ಹೇಳಿದ್ರೆ ಕೈ ಮುಗಿಯೋದು ನಮಸ್ಕಾರ ಮಾಡೋದಲ್ಲ. ಮತ್ತೇನೆಂದರೆ ದೇವರಲ್ಲಿ ನಾವು ಮಾಡುವಂತಹ ಬಿಡಲಾರದ ನಂಟು, ಸುದೃಢ ಸರ್ವತೋಧಿಕ ಸ್ನೇಹ ಅಂತ ಹೇಳಿದಾಗೆ, ಇನ್ನಿಲ್ಲದೆ ನಾವು ದೇವರಲ್ಲಿ ಮಾಡುವಂತಹ ನಂಟೇನಿದೆ, ಬಿಡಲಾರದ ನಂಟು, ಅದು ಭಕ್ತಿ. ಅದು ಬರಬೇಕು ಅಂದರೆ ದೇವರ ಬಗ್ಗೆ ಅಷ್ಟು ಗೊತ್ತಾಗಿರಬೇಕು. ಗೊತ್ತಾಗಿದೆ ಅವನಿಗೆ, ಗೊತ್ತಾದದ್ರಿಂದಲೇ ಭಕ್ತಿ ಬಂದದ್ದು. ಇನ್ನೂ ಹೆಚ್ಚು ಗೊತ್ತಾಗಿದೆ, ಅದಕ್ಕಿನ್ನೂ ಹೆಚ್ಚು ಭಕ್ತಿ ಬರ್ತಾ ಇದೆ. ಈ ರೀತಿ ತಿಳ್ಕೊಳ್ತಾ ಇದ್ದಾನೆ, ಭಕ್ತಿ ಮಾಡ್ತಾ ಇದ್ದಾನೆ. ತಿಳಿದಷ್ಟು ಹೆಚ್ಚೆಚ್ಚು ಭಕ್ತಿ ಆಗ್ತಾನೆ ಇದೆ.
ಈಗಂತೂ ಕೂಡ ಆ ದೇವರ ಬಗ್ಗೆ ಅವನು ತಿಳ್ಕೊಳ್ತಾನಂತೆ. ಹೇಗಂತ ಹೇಳಿದ್ರೆ ಯಾವಾನ್ ಅಂತ ಹೇಳಿದ್ರೆ ಭಗವಂತ ಯಾವ ರೀತಿಯಿಂದ ತಾನು ಎಲ್ಲ ಕಡೆ ಕೂತಿದ್ದಾನೆ, ಮತ್ತು ಎಲ್ಲ ಕಾಲದಲ್ಲಿ ಭಗವಂತ ಯಾವ ರೀತಿ ಇದ್ದಾನೆ, ಎಲ್ಲ ಗುಣಗಳಿಂದ ಹೇಗೆ ಪೂರ್ಣನಾಗಿದ್ದಾನೆ, ಇದನ್ನು ಅರ್ಥ ಮಾಡ್ಕೊಳ್ತಾನೆ ಅವನು. ತಿಳ್ಕೊಳ್ಳೋದು ಅಂದರೆ ಹಾಗೆ. ಅದಕ್ಕೆ ಅಭಿಜಾನಾತಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಬರೀ ಜಾನಾತಿ ಅಂತ ಹೇಳೋದಿಲ್ಲ. ಸಂಸ್ಕೃತದಲ್ಲಿ ಜಾನಾತಿ ಅಂತ ಹೇಳಿದ್ರೇ ಸಾಕು, ತಿಳ್ಕೊಳ್ತಾನೆ ಅಂತ. ಅಭಿಜಾನಾತಿ ಅಂತ ಯಾಕೆ ಹೇಳ್ತಾ ಇರೋದು ಅಂತ ಹೇಳಿದರೆ, ಅಭಿ ಅಂತ ಹೇಳಿದರೆ ಇವನ ಯೋಗ್ಯತೆ ಎಷ್ಟೋ ಆ ಯೋಗ್ಯತೆಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾನೆ ಅಂತ. ಅದನ್ನು ಅಭಿ ಅನ್ನುವ ಶಬ್ದ ಹೇಳ್ತಾ ಇದೆ. ಇವನ ಯೋಗ್ಯತಾನುಸಾರವಾಗಿ ಕಂಪ್ಲೀಟ್ ಅಂತ ಹೇಳಿದರೆ ಆಗ ಅವನು ತಿಳ್ಕೊಳ್ಳುವುದೇನಿದೆ ಅದರಿಂದಾಗಿ ಅವನ ಭಕ್ತಿಯ ಕೊಡ ಪೂರ್ತಿಯಾಗುತ್ತೆ, ಅವನ ಭಕ್ತಿಯ ಒಂದು ತಂಬಿಗೆ ಪೂರ್ತಿಯಾಗುತ್ತೆ. ಆ ರೀತಿ ತಿಳ್ಕೊಳ್ತಾನು. ಅದನ್ನು ಇಲ್ಲ ಅಭಿಜಾನಾತಿ ಅದಕ್ಕೆ ಹೇಳ್ತಾ ಇರೋದು. ಏನಂದರೆ ದೇವರು ಎಲ್ಲ ಕಡೆಗೆ ಹೇಗೆ ವ್ಯಾಪಿಸಿಕೊಂಡು ಕೂತಿದ್ದಾನೆ. ಇವತ್ತು ನಮಗೆ ಗೊತ್ತಿದೆ ದೇವರೆಲ್ಲ ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಹೇಗಿದ್ದಾನೆ. ಅಣು ರೇಣು ತೃಣಕಾಷ್ಟದಲ್ಲಿ ಹೇಗ್ರಿ ದೇವರಿದ್ದಾನೆ, ಇದ್ದಾನೆ. ಅದಕ್ಕಿಂತ ಹೆಚ್ಚು ನಮಗೆ ಗೊತ್ತಿಲ್ಲ. ಆದರೆ ಅವನು ಹಾಗಲ್ಲ. ಮತ್ತು ಅರ್ಜುನ ವಿಶ್ವರೂಪವನ್ನು ಕಂಡಾಗೆ, ಅರ್ಜುನ ವಿಶ್ವರೂಪದಲ್ಲಿ ಕಂಡದ್ದಿದೇನಿಲ್ಲ, ಇದನ್ನೇ ಅಣು ರೇಣು ತೃಣಕಾಷ್ಟದಲ್ಲಿ ಕೂತಿರುವ ದೇವರನ್ನು ಕಂಡವನು. ವಿಶ್ವರೂಪ ಅಂದರೆ ಅದನ್ನೇ ಕಂಡದವನು. ಎಲ್ಲ ಕಡೆ ಕೂತಿರುವ ದೇವರನ್ನು ಇವನು ಕಾಣ್ತಾನೆ. ಆ ರೀತಿ ಅರ್ಥ ಮಾಡ್ಕೊಳ್ತಾನೆ. ಓ, ದೇವರು ಈ ರೀತಿ ಇದ್ದಾನೆ. ಮತ್ತು ಎಲ್ಲ ಕಾಲದಲ್ಲೂ ದೇವರು ಯಾವ ರೀತಿ ಇರ್ತಾನೆ ಅದನ್ನು ಅರ್ಥ ಮಾಡ್ಕೊಳ್ತಾನೆ. ಓ, ದೇವರು ಈ ಕಾಲದಲ್ಲಿ ಹೀಗಿರ್ತಾನೆ, ಈ ಕಾಲದಲ್ಲಿ ಹೀಗಿರ್ತಾನೆ, ಪ್ರತಿಯೊಂದನ್ನು ತಿಳ್ಕೊಳ್ತಾನೆ. ಯಾಕಂತ ಹೇಳಿದ್ರೆ ಭಗವಂತ ಹಗಲಿನಲ್ಲಿ, ಮಧ್ಯಾಹ್ನದಲ್ಲಿ, ರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ, ಪ್ರತಿಯೊಂದು ಸಮಯದಲ್ಲೂ ಕೂಡ ಬೇರೆ 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 ರೀತಿ ಇರ್ತಾನೆ. ರಕ್ಷಣೆಯನ್ನು ಮಾಡ್ತಾ ಅಥವಾ ತಾನು ಆಟ ಆಡ್ತಾ ಅದೆಲ್ಲ ಅರ್ಥ ಮಾಡ್ಕೊಳ್ತಾನೆ ಅವನು. ಇನ್ನು ಭಗವಂತ ಎಂಥ ಗುಣದಿಂದ ಕೂಡಿದ್ದಾನೆ ಅದನ್ನು ಅರ್ಥ ಮಾಡ್ಕೊಳ್ತಾನೆ. ಯಾಕಂದರೆ ದೇವ್ರ ಗುಣ ಅಂತ ಹೇಳಿದ್ರೆ ನಮಗಲ್ಲ. ನಾವೇನು ಅಂದರೆ ಹೇ ದೇವರು ಒಳ್ಳೆಯವನಪ್ಪ ಅಂತ ಹೇಳ್ಬಿಡ್ತೇವೆ. ಒಳ್ಳೆಯವನು ಅಂತ ಹೇಳಿದ್ರೆ ನಮ್ಮಾಗ ಒಳ್ಳೆಯವನಲ್ಲ ದೇವರು. ಈ ಮನುಷ್ಯ ಲೋಕದಲ್ಲಿ ನಾವು ಯಾರನ್ನು ಮನುಷ್ಯರನ್ನು ಒಳ್ಳೆಯವರು ಅಂತ ನೋಡ್ತೇವೆ, ಆ ರೀತಿ ದೇವರು ಒಳ್ಳೆಯವನಲ್ಲ. ಯಾಕಂತ ಹೇಳಿದ್ರೆ ದೇವರ ಎಲ್ಲ ಗುಣಗಳು ಅಪ್ರಾಕೃತ. ಅದು ನಾವು ಜಗತ್ತಿನಲ್ಲೂ ನೋಡುವುದೆಲ್ಲ ಪ್ರಾಕೃತ. ಅಂದರೆ ಇಲ್ಲಿ ಒಂದು ಒಳ್ಳೆತನ ಅಂತ ಹೇಳಿದರೆ ಇದು ಪ್ರಕೃತಿಯಿಂದ ಬಂದದ್ದು. ಸಾತ್ವಿಕ, ರಾಜಸ, ತಾಮಸ ಆ ಗುಣಕ್ಕೆ ಸಂಬಂಧಪಟ್ಟದ್ದಿದು. ಅದಕ್ಕೆ ನಾವು ಒಳ್ಳೆಯವರನ್ನು ಹೇಳ್ತೇವೆ, ಅವರು ಸಾತ್ವಿಕರು ಅಂದರೆ ಸತ್ವಗುಣ ಸಂಬಂಧಪಟ್ಟವರು. ದೇವರದ್ದಲ್ಲ. ದೇವರದ್ದೇನು ಅಂದರೆ ಈ 3 ಗುಣಕ್ಕಿಂತ ಬೇರೆ ಆದದ್ದು. ಅದು ಹೇಗ್ರಿ ಅರ್ಥ ಆಗೋಲ್ಲ. ದೇವರು ಆನಂದಪೂರ್ಣ ಅಂತ ಹೇಳ್ತೇವೆ. ದೇವರ ಆನಂದ ಅಂತ ಹೇಳಿದ್ರೆ ಏನು? ನಮಗೆ ಆನಂದ ಆಗತ್ತಲ್ವ, ಅಂಥ ಆನಂದ ಅಲ್ಲ ದೇವರದ್ದು. ಮತ್ತು ಆ ದೇವರ ಆನಂದವೇ ಬೇರೆ. ಅದು ಲೋಕ ವಿಲಕ್ಷಣ. ಅದು ಇದಕ್ಕಿಂತ ಬೇರೆ ಆಗಿರೋದು. ಮತ್ತು ಹೇಗ್ರಿ ಅದು ಅರ್ಥ ಆಗಲ್ಲ ಇವಾಗ ನಮಗೆ. ಅದೇನು ಅಂತ ಅರ್ಥ ಆಗೋಲ್ಲ, ಅವನಿಗೆ ಅರ್ಥ ಆಗುತ್ತೆ. ಆ ಸ್ಟೇಜನ್ನು ಹೊಂದಿದಾಗ ಅವನು ಒಳಗಿನಿಂದ ಅರ್ಥ ಮಾಡ್ಕೊಳ್ತಾನೆ. ಯಾಕಂದರೆ ಅದನ್ನು ಬಾಯಲ್ಲಿ ಹೇಳಲಿಕ್ಕೆ ಬರೋಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಇದನ್ನೇ ವೇದ ಹೇಳ್ತದೆ. ಇಲ್ಲ, ಮಾತಿನಿಂದ ಆ ದೇವರ ಗುಣಗಳನ್ನು ನಮಗೆ ಪೂರ್ಣ ಹೇಳಲಿಕ್ಕೆ ಬರೋಲ್ಲ. ಹೇಳಿದರೂ ಆ ಮನಸ್ಸಿಗೆ ಅರ್ಥ ಆಗಲ್ಲ. ಯಾಕಂದರೆ ಈ ಮನಸ್ಸು ಈ ಪ್ರಪಂಚಕ್ಕೆ ಸಂಬಂಧಪಟ್ಟಾಗಿರುವುದಲ್ವಾ. ಅದಕ್ಕಾಗಿ ನಾವು ಏನೇ ಇದಕ್ಕೆ ಹೇಳಿದರೂ ಕಡೆಗೆ ಅದು ಎಕ್ಸಾಂಪಲ್ ತಗೊಳ್ಳೋದು ಯಾವುದು ಅಂದರೆ ಈ ಪ್ರಪಂಚವನ್ನೇ. ಅದಕ್ಕಿಂತ ಹೆಚ್ಚು ಹೋಗೋಲ್ಲ. ದೇವರ ಕಣ್ಣು ಬಹಳ ಅಗಾಲವಾಗಿದೆ, ಸುಂದರವಾಗಿದೆ. ಕಮಲದಂತೆನಾ? ಅದನ್ನು ನೋಡಿ ನಮಗೆ ಬರುತ್ತೆ ಕಮಲದಂತೆ. ವಾಸ್ತವಿಕವಾಗಿ ಕಮಲ ಅನ್ನೋದು ಲೋಕದ ಒಂದು ವಸ್ತು, ಆಗಲ್ಲ ದೇವರದ್ದು ಇರೋದು ಕಣ್ಣು. ಆದರೆ ಏನು ಅಂದರೆ ಕಡೆಗೆ ಅರ್ಥ ಆಗೋಲ್ವಲ್ಲ, ಅದಕ್ಕೆ ಕಮಲದಂತೆ ಕಣ್ಣು ಅಂತ ದೇವರಿಗೆ ಹೇಳೋದಷ್ಟೇ ಹೊರತು ಕಮಲದ ದಳವನ್ನು ಒಂದು ತಂದಿಟ್ಟರೆ ಅದು ದೇವರ ಕಣ್ಣಾಗೋಲ್ಲ. ಹೀಗೆ ಭಗವಂತನ ಗುಣಗಳೆಲ್ಲವೂ ಬೇರೆಯಾಗಿರೋದು. ಅದೇನು ಅವನ ಅರ್ಥ ಮಾಡ್ಕೊಳ್ತಾನೆ. ಯಾವಾನ್. ಇನ್ನು ಯಶ್ಚಾಸ್ಮಿ ಅಂತ ಹೇಳಿದರೆ ಭಗವಂತ ಯಾವ ಹೆಸರಿನಿಂದ ಕೂಡಿದವನಾಗಿದ್ದಾನೆ, ಅಷ್ಟಲ್ಲ ಯಾವ ರೂಪದಿಂದ ಕೂಡಿದವನಾಗಿದ್ದಾನೆ, ಇದನ್ನು ಕೂಡ ತಿಳ್ಕೊಳ್ತಾನೆ. ಯಾಕಂತ ಹೇಳಿದ್ರೆ ದೇವರು ಪ್ರತಿಯೊಂದು ವಸ್ತುವಿನ ಒಳಗೂ ಕೂಡ ಒಂದೊಂದು ರೂಪದಿಂದ ಕೂತಿದ್ದಾನೆ. ಅನಂತ ರೂಪ ಅಂತದೇ ಕೇಳುವುದು. ಅನಂತ ರೂಪೋ ಅನಂತಶ್ರೀ ಅಂತ ವಿಷ್ಣು ಸಹಸ್ರನಾಮ. ಲೆಕ್ಕ ಇಲ್ಲದಷ್ಟು ರೂಪದಿಂದ ಕೂತಿದ್ದಾನೆ ದೇವರು. ಆ ಒಂದೊಂದು ರೂಪಕ್ಕೆ ಒಂದೊಂದು ಹೆಸರಿದೆ, ಪ್ರತ್ಯೇಕವಾಗಿ ಹೆಸರಿದೆ. ನಮಗೆ ಗೊತ್ತಾಗೋಲ್ಲ, ಅದೇನು ಅಂತ ಗೊತ್ತಿಲ್ಲ. ಆ ರೂಪ ಹೇಗೆ ಅಂತ ಗೊತ್ತಿಲ್ಲ ನಮಗೆ. ಅಷ್ಟು ಮಾತ್ರ ಅಲ್ಲ, ಒಂದೊಂದು ಕಾಲದಲ್ಲಿ ದೇವರು ಕೂತಿದ್ದಾನೆ ಬೇರೆ ಬೇರೆ ರೂಪದಿಂದ.
ಬೆಳಗ್ಗೆ ಕೇಶವನಾಗಿ, ನಾರಾಯಣನಾಗಿ, ಮಾಧವ, ಈ ರೀತಿಯೆಲ್ಲ ನಾರಾಯಣ ವರ್ಮ ಅದನ್ನೆಲ್ಲ ಹೇಳ್ಕೊಂಡು ಬರ್ತದೆ ಪ್ರತಿಯೊಂದನ್ನು ಕೂಡ. ಅಷ್ಟು ಮಾತ್ರ ಅಲ್ಲ, ಒಂದೊಂದು ಕಾರ್ಯದಲ್ಲಿ ದೇವರು ಕೂತಿದ್ದಾನೆ ಬೇರೆ 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 ರೂಪದಲ್ಲಿ. ಅದಕ್ಕೆ ಹೇಳ್ತಾರೆ, ಆ ಬೆಳಗ್ಗೆ ಎದ್ದು ಹಲ್ಲು ತುಳಿಬೇಕಾದ್ರೆ ದೇವರ ಈ ರೂಪವನ್ನು ಚಿಂತನೆ ಮಾಡಬೇಕು, ಸ್ನಾನ ಮಾಡಬೇಕಾದ್ರೆ ಈ ರೂಪ ಚಿಂತನೆ ಮಾಡಬೇಕು, ಊಟ ಮಾಡಬೇಕಾದ್ರೆ ಈ ರೂಪ ಚಿಂತನೆ ಮಾಡಬೇಕು. ಏನು ಚಿಂತನೆ ಮಾಡುವುದು ಅಂತ ಹೇಳಿದ್ರೇನು? ಗೋವಿಂದ 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 ಕೇಶವ ಕೇಶವ, ನಮಗೆ ಬರೀ ಹೆಸರು ಹೇಳಿದ್ವು ಅಷ್ಟೇ. ಈ ಹೆಸರಿನಿಂದ ದೇವರು ಯಾಕೆ ಕೂತಿದ್ದಾನೆ, ಯಾವ ರೂಪದಿಂದ ಕೂತಿದ್ದಾನೆ ನಮಗೆಲ್ಲ ಅರ್ಥ ಆಗೋಲ್ಲ ಅದು. ಆದರೆ ಅವನು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ. ಯಾಕಂತ ಹೇಳಿದ್ರೆ ಅವನ ಆ ಜೀವ ಯೋಗ್ಯತೆ ಅನ್ನೋದು ಅಷ್ಟು ಮೇಲೆ ಇದೆ ಇವತ್ತು. ಅದಕ್ಕಾಗಿ ಅವನು ಯಶ್ಚಾಸ್ಮಿ, ದೇವರು ಯಾವ ರೀತಿ ಇದ್ದಾನೆ, ಯಾವ ಗುಣ, ಯಾವ ರೂಪ, ಯಾವ ಹೆಸರಿನಿಂದ ಕೂಡಿಕೊಂಡವನಾಗಿದ್ದಾನೆ. ಆ ಹೆಸರು ಕೂಡ ನಾಮಕೆ ವಾಸ್ತೆ ಅಲ್ಲ, ಮತ್ತು ಆ ಹೆಸರು ದೇವರ ಗುಣಗಳನ್ನು ಹೇಳ್ತಾ ಇದೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾನವನು. ಅಂದರೆ ಇವನೇ ನಿಜವಾದ ಪಂಡಿತ. ಅದು ಹೇಗೆ? ತತ್ವತಃ. ಕೃಷ್ಣ ಹೇಳ್ತಾನೆ ತತ್ವತಃ ಅಂತ ಹೇಳಿದರೆ ಯಥಾರ್ಥವಾಗಿ. ಅಂತ ಹೇಳಿದರೆ ಅವನು ತಿಳ್ಕೊಳ್ಳೋದ್ರಲ್ಲಿ ಸ್ವಲ್ಪವೂ ತಪ್ಪಿಲ್ವೇ ಇಲ್ಲ, ತಪ್ಪು ತಿಳ್ಕೊಳ್ಳೋದೇ ಇಲ್ಲ ಅವನು, ಮತ್ತು ಕರೆಕ್ಟಾಗಿ ತಿಳ್ಕೊಳ್ತಾನೆ. ಯಾಕಂತ ಹೇಳಿದರೆ ಹಾಗೆ ತಿಳ್ಕೊಳ್ಳುವುದರಿಂದಲೇ ಅವನು ದೇವರನ್ನು ಹೊಂದಲಿಕ್ಕೆ ಸಾಧ್ಯ. ನೋಡಿ, ಯಾವತ್ತೂ ಯಾರು ದೇವರ ಲೋಕಕ್ಕೆ ಹೋಗುತ್ತಾರೆ ಅವರಿಗೆ ಯಾವತ್ತೂ ತಪ್ಪು ತಿಳುವಳಿಕೆ ಇರುವುದೇ ಇಲ್ಲ ಅವರಿಗೆ. ಮತ್ತೇನೆಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾರೆ ಅವರು. ಹಾಗಾದ್ರಿಂದಲೇ ದೇವರಲ್ಲಿ ಅಷ್ಟು ಕರೆಕ್ಟಾದ ಭಕ್ತಿ ಬರ್ತದೆ ಅದಕ್ಕೆ ತತ್ವತಃ ಅಂದರೆ ಯಥಾರ್ಥವಾಗಿ ತಿಳ್ಕೊಳ್ತಾನೆ ಅವನು. ತಿಳ್ಕೊಂಡು ತತಃ ಅಂತ ಹೇಳಿದರೆ ಇಂತಹ ಭಕ್ತಿಯಿಂದಲೇ ಅಂತ ಹೇಳಿದರೆ ಈ ರೀತಿ ಪರಿಪಕ್ವವಾದ ಭಕ್ತಿಯಿಂದಲೇ ಮಾಂ ತತ್ವತೋ ಜ್ಞಾತ್ವ, ನನ್ನನ್ನು ಯಥಾರ್ಥವಾಗಿ ಅರ್ಥವನ್ನು ಮಾಡಿಕೊಂಡು, ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ತಿಳ್ಕೊಳ್ತಾನೆ, ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ. ನೋಡಿ, ಎರಡೂ ಕೂಡ ತಿಳ್ಕೊಳ್ಳೋದು ಸರಿಯಾಗಿರಬೇಕು, ಅಲ್ಲ ತಿಳ್ಕೊಂಡು ಕೂಡ ಸರಿಯಾಗಿ ಅರ್ಥ ಆಗಬೇಕು ಅಂತಿಲ್ಲ. ಯಾಕಂತ ಹೇಳಿದ್ರೆ ತಿಳ್ಕೊಳ್ಳಿಕ್ಕೇನು ತಿಳ್ಕೊಂಡ ಮೇಲೆ ಇವನ ಮನಸ್ಸಿನಲ್ಲಿ ಏನೇನು ಯೋಚನೆಗಳು ಬಂದು ಇವನೇನೋ ತರ್ಕ ಮಾಡಿಕೊಂಡು ಆಮೇಲೆ ಇವನು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯತೆ ಉಂಟು. ಅರ್ಥ ಆಗಬೇಕಾದ್ರೆ ಸರಿಯಾಗಿ ಅರ್ಥ ಆಗಿರ್ತದೆ, ಆದರೆ ಆಮೇಲೆ ಒಳಗೆ ಇವನೇ ಏನೇನೋ ಕ್ವಶನ್ಗಳನ್ನು ಮಾಡಿಕೊಂಡು ಹಾಗೆ ಮಾಡ್ಕೊಂಡು ಹಿಡ್ಬಡ್ಕೊಂಡು ಅದಲ್ಲ ಹೀಗೆ ಅಂತ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅದಕ್ಕಾಗಿ ಇವನು ಹಾಗಲ್ಲ. ಇವನು ದೇವರನ್ನು ಸರಿಯಾಗಿ ತನ್ನ ಯೋಗ್ಯತೆಗೆ ಅನುಗುಣವಾಗಿ ತಿಳ್ಕೊಳ್ತಾನೆ. ತಿಳ್ಕೊಂಡು ನಂತರ ಅವನು ಮಾಂ ತತ್ವತಃ ಜ್ಞಾತ್ವ, ಚೆನ್ನಾಗಿ ಅರ್ಥ ಮಾಡಿಕೊಂಡು ತದನಂತರಂ ವಿಶತೆ, ಆ ನಂತರ ನನ್ನನ್ನು ಪ್ರವೇಶ ಮಾಡ್ತಾನೆ, ಅಂದರೆ ಮೋಕ್ಷವನ್ನು ಪಡಿತಾನೆ. ಅಂದರೆ ಆ ಮೋಕ್ಷವನ್ನು ಪಡೆಯುವ ತನಕ ಇಷ್ಟು ಪ್ರೋಸೆಸ್ ಇದೆ. ಅದಕ್ಕೆ ಹೇಳಿದ್ದು, ಇದನ್ನು ನನಗೆ ಸಂಕ್ಷೇಪವಾಗಿ ಹೇಳಿದ್ದು ಅಂತ ಕೃಷ್ಣ ಹೇಳಿದ್ದಾನೆ. ನೀನು ಸಂಕ್ಷೇಪವಾಗಿ ಹೇಳಿದ್ದು, ಯಾಕಂದರೆ ಇದರ ವಿಸ್ತಾರ ಎಲ್ಲ ನಾನು ಹಿಂದೆ ಹೇಳಿಯಾಗಿದೆ, ಅದರ ಸಂಕ್ಷೇಪವನ್ನು ನನಗೆ ತಿಳಿಸ್ತಾ ಇರೋದು ಅಂತ ಹೇಳಿ. ಇನ್ನು ಅರ್ಜುನ ಏನು ಮಾಡಬೇಕಾಗಿದೆ ಅದನ್ನು ಮತ್ತೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ತಾನು ಇಡೀ ಶಾಸ್ತ್ರಗಳ ಸಾರ, ಈ ಗೀತಾಶಾಸ್ತ್ರ ಏನಿದೆ ಅದರ ಸಾರವನ್ನು ಹೇಳ್ತಾ ಇನ್ನು ಮುಗಿಸ್ತಾನೆ ಈ ಭಗವದ್ಗೀತೆಯನ್ನು. ಏನಂತ ಹೇಳಿದ್ರೆ, ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮುತ್ತಮಂ ಪದಮವ್ಯಯಂ. ನೋಡರ್ಜುನ, ಒಬ್ಬ ವ್ಯಕ್ತಿ ಸರ್ವಕರ್ಮಾಣಿ ಸದಾ ಮದ್ವ್ಯಪಾಶ್ರಯ ಕುರ್ವಾಣ. ಮದ್ವ್ಯಪಾಶ್ರಯ ಅಂತ ಹೇಳಿದರೆ ದೇವರನ್ನು ಆಶ್ರಯಿಸಿದವನಾಗಿ, ದೇವರಿಗೆ ಎಲ್ಲ ಕರ್ಮವನ್ನು ಸಮರ್ಪಿಸುವವನಾಗಿ. ನೋಡಿ, ಇದು ಬಹಳ ಮುಖ್ಯವಾಗಬೇಕಾದದ್ದು ಜೀವನದಲ್ಲಿ. ಏನಂತ ಹೇಳಿದರೆ ದೇವರನ್ನೇ ಆಶ್ರಯಿಸಬೇಕು ಅಂತ ಹೇಳಿದರೆ, ದೇವರನ್ನು ಆಶ್ರಯಿಸುವುದು ಅಂತ ಹೇಳಿದರೆ ಏನು? ನಂಬುವುದು. ದೇವರನ್ನೇ ನಂಬಿ ಬದುಕಬೇಕು, ಹೊರತು ಯಾವುದೇ ವ್ಯಕ್ತಿಯನ್ನಲ್ಲ, ಯಾವುದೇ ವಸ್ತುವನ್ನಲ್ಲ. ಇದು ನಂಬಿಕೆ ಅಂತ ಹೇಳೋದು. ಇದು ದೇವರಲ್ಲಿ ನಂಬಿಕೆ ಅಂತ ಹೇಳಿದರೆ ಇದು ಮುಖ್ಯವಾಗಿ ಅಂದರೆ ದೇವರನ್ನೇ ನಂಬಿ ಬದುಕುವಂಥದ್ದು. ರಕ್ಷತೀತ್ಯೇವ ವಿಶ್ವಾಸ, ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಹಾಗಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ನನ್ನ ಮನೆಯಲ್ಲಿ ಸುಮ್ಮನೆ ನಾನು ಕೂತ್ಕೊಳ್ಳೋದಲ್ಲ ಸೋಮಾರಿಯಾಗಿ. ಮತ್ತೇನೆಂದರೆ ನನ್ನ ಪಾಲಿಗೆ ದೇವರು ಏನು ಕರ್ತವ್ಯವನ್ನು ಹೇಳಿದ್ದಾನೆ ಆ ಕರ್ತವ್ಯವನ್ನು ನಾನು ಮಾಡ್ತಾ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ನಂಬಿಕೆಯಿಂದ ಬದುಕುವಂಥದ್ದು. ಈ ನಂಬಿಕೆ ಒಳಗೆ ಗಾಢವಾಗಿರಬೇಕು. ಅದಕ್ಕಾಗಿಯೇ ನನಗೇನು ಜೀವನದಲ್ಲಿ ಸಿಗುತ್ತದೆ ಎಲ್ಲವೂ ಆ ದೇವರು ಕೊಟ್ಟದ್ದು.
ಇದನ್ನು ತಾನು ನಂಬಿ ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡ್ತಾ ಇರ್ತಾನೆ. ಇಲ್ಲಿ ಒಂದು ನಮಗೇನು ಪ್ರಶ್ನೆ ಬರ್ತಿದೆ ಅಂದರೆ, ಇದೊಂದು ಭ್ರಮೆ ಅಲ್ವಾ? ಎಲ್ಲ ದೇವರೇ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ದೇವರೇ ರಕ್ಷಣೆ ಮಾಡ್ತಾ ಇದ್ದಾನೆ, ಅದಕ್ಕೆಲ್ಲ ದೇವರ ರಕ್ಷಣೆಗೆ ನಾನು ಸಮರ್ಪಣೆ ಮಾಡ್ತೇನೆ ಎಲ್ಲ ಅಂತ ಹೇಳೋದು ಭ್ರಮೆ ಅಲ್ವಾ? ಯಾಕಂತ ಹೇಳಿದ್ರೆ, ಇವಾಗ ನಾನೇ ದುಡಿತಾ ಇದ್ದೇನೆ, ನಾನು ದುಡಿದು ನಾನು ತಂತಾ ಇದ್ದೇನೆ, ಸಾಮಾನೆಲ್ಲ ನಾನೇ ತರೋದು, ನಾನು ಕಷ್ಟಪಡ್ತಾ ಇದ್ದೇನೆ. ನಾನು ಕಷ್ಟಪಡ್ತಾ ದುಡಿತಾ ಮನೆಗೆ ದುಡ್ಡನ್ನೆಲ್ಲ ತಂದು ಹಾಕ್ತಾ, ಸಾಮಾನು ತಂದು ಹಾಕ್ತಾ, ಇಲ್ಲಪ್ಪ ಎಲ್ಲ ದೇವ್ರು ಕೊಟ್ಟದ್ದು ಅಲ್ಲ, ದೇವ್ರದ್ದು ಏನ್ರಿ ಪಾತ್ರ ಇದೆ ಗೊತ್ತಾಗ್ತಾ ಇಲ್ವಲ್ಲ. ಯಾಕಂತ ಹೇಳಿದ್ರೆ, ದೇವ್ರು ಕೊಡ್ತಾನೆ ಅಂತ ಹೇಳೋದಾಗಿದ್ರೆ, ದೇವ್ರು ಕಟ್ಟೋದು ಅಂತ ಹೇಳೋದಾಗಿದ್ರೆ, ಯಾರು ದೇವರನ್ನು ಪೂಜೆ ಮಾಡ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕಪ್ಪ. ದೇವರನ್ನು ಪೂಜೆ ಮಾಡಿದವ್ರಿಗೆ ಕೊಡಬಾರ್ದು. ಯಾರು ದೇವ್ರ ಪೂಜೆ ಮಾಡಲ್ಲ, ಯಾರು ದೇವ್ರಿಗೆ ಬೈತಾರೆ ಅಂಥವ್ರಿಗೆ ಕೊಡಬಾರ್ದು. ಹಾಗಿದ್ದ ಪಕ್ಷದಲ್ಲಿ ಯಾರು ದೇವರ ಆರಾಧನೆ ಮಾಡ್ತಾರೆ ಅವ್ರಿಗೆ ಮಾತ್ರ ದೇವರು ಕೊಡ್ತಾನೆ ಅಂತ ಹೇಳಿದ್ರೆ ಈ ಮಾತು ಸತ್ಯ, ನಾವು ಒಪ್ಕೊಳ್ಬೋದು. ಹೌದಪ್ಪ ನೋಡಿ, ನಾವು ದೇವ್ರ ಪೂಜೆ ಮಾಡ್ತಾ ಇದ್ದೇವೆ, ದೇವರ ಆರಾಧನೆ ಮಾಡ್ತಾ ಇದ್ದೇವೆ, ಅದಕ್ಕೆ ನಾವು ದೇವ್ರು ದೇವ್ರು ನಮಗೆ ಕೊಡ್ತಾ ಇದ್ದಾನೆ. ನೋಡಿ, ಅವರು ದೇವ್ರ ಪೂಜೆ ಮಾಡ್ತಾ ಇಲ್ಲ, ನಾಸ್ತಿಕರಾಗಿದ್ದಾರೆ, ಅದಕ್ಕೆ ದೇವರು ಅವ್ರಿಗೆ ಕೊಡ್ತಾ ಇಲ್ಲ, ಅವಾಗ ಆದರೆ ನಂಬೋದು. ಇದು ಯಾಗಲ್ಲ. ಇವಾಗ ದೇವರನ್ನು ನಂಬಿದವನು ಇಲ್ಲಿ ಬದುಕ್ತಾ ಇದ್ದಾನೆ, ನಂಬೋದವನು ಬದುಕ್ತಾ ಇದ್ದಾನೆ. ಆ ರೀತಿ ಇರಬೇಕಾದ್ರೆ ದೇವ್ರು ಕೊಟ್ಟದ್ದು ಅಂತ ಹೇಳೋದಕ್ಕೆ ಏನು ಅರ್ಥ ಇದೆ ನೋಡಿ? ವಾಸ್ತವಿಕವಾಗಿ ಒಳಗಿನಿಂದ ಈ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ಹೇಳುವುದೇನು ಅಂತ ಹೇಳಿದ್ರೆ, ಹೌದು, ಪ್ರತಿಯೊಂದು ದೇವರೇ ಕೊಡ್ತಾ ಇರೋದು, ಅದರಲ್ಲಿ ಎರಡು ಮಾತೇ ಇಲ್ಲ. ನಾವು ಕಷ್ಟಪಡ್ತಾ ಇದ್ದೇವಲ್ವ, ನಾನೇ ದುಡಿತಾ ಇದ್ದಾನಲ್ವ, ನಾನು ಕಷ್ಟಪಟ್ಟು ಕೂಡಲೇ ಸಿಗಬೇಕು ಅಂತಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಭ್ರಮೆ ಇದೆ ಅಂತ ಹೇಳಿದ್ರೆ, ನಾನು ಕಷ್ಟಪಡ್ತಾ ಇದ್ದೇನೆ ಅಂತ ಹೇಳುವುದೇ ಭ್ರಮೆ ನೋಡಿ. ಅಲ್ಲಿಂದನೇ ಸುರಿಯವನು, ನಾನು ಕಷ್ಟಪಡ್ತಾ ಇದ್ದೇನೆ, ನಾನು ದುಡಿತಾ ಇದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಕಷ್ಟಪಡುವುದು ಅಂತ ಹೇಳಿದ್ರೆ ಏನು? ಇವನು ಶಕ್ತಿಯನ್ನು ತಾನು ಉಪಯೋಗಿಸುವುದಲ್ವ, ಶಕ್ತಿ ಕೊಡ್ತಾ ಇರೋದು ಯಾರು ಒಳಗಿನಿಂದ ಅಂತ ಹೇಳಿದರೆ, ಇವನು ಕಷ್ಟಪಡಬೇಕು ಅಂತಾದರೂ ಶಕ್ತಿ ಬೇಕಲ್ವ. ಆ ಶಕ್ತಿ ದೇವರು ಕೊಡದೇ ಇದ್ರೆ ಇವನಿಗಿದೆಯಾ? ಇಲ್ಲ. ಅದರಿಂದಾಗಿ ಒಳಗಿನಿಂದ ಕೂತು ಇವನಿಗೆ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾ, ಬಲವನ್ನು ಪ್ರೇರಣೆಯನ್ನು ಮಾಡ್ತಾ, ಆರೋಗ್ಯವನ್ನು ಕೊಡ್ತಾ, ಆಯುಷ್ಯವನ್ನು ಕೊಡ್ತಾ, ಈ ರೀತಿ ಪ್ರತಿಯೊಂದನ್ನು ಒಳಗೆ ದೇವರು ನೋಡ್ಕೊಳ್ತಾ ಇರುವುದರಿಂದಾಗಿ ಇವನು ಹೊರಗಿನಿಂದ ಏನೋ ಜಂಬ ಕೊಚ್ಚಿಕೊಳ್ತಾ ಇದ್ದಾನಷ್ಟೇ. ನಾನೇ ಮಾಡ್ತಾ ಇರೋದು, ನಾನೇ ಕಷ್ಟಪಡ್ತಾ ಇರೋದು, ನಾನೇ ದುಡಿತಾ ಇರೋದು ಅಂತ. ಒಂದೊಮ್ಮೆ ದೇವರು ಒಂದು ಚೂರು ಹೆಚ್ಚು ಕಮ್ಮಿ ಮಾಡಿದ ಅಂತ ಹೇಳಿದ್ರೆ ಏನು ಬೇಡ, ಇವನ ಆರೋಗ್ಯ ತೆಗೆದುಬಿಟ್ಟ, ಅದು ದೇವರಿಗೆ ಏನು ಕಷ್ಟ ಇಲ್ಲ. ಒಂದೇ ಸೆಕೆಂಡ್ ಸಾಕು, ಹೆಚ್ಚು ಬೇಕಾಗಿಲ್ಲ. ಅಂದರೆ ಗಟ್ಟಿ ಮುಟ್ಟಿದ್ದವನಿಗೆ ಇದ್ದಕ್ಕಿದ್ದಾಗೆ ಪಾರ್ಶ್ವವಾಯು ಹೊಡಿತು ಅಂತ ಹೇಳಿದ್ರೆ ಹೋಯ್ತು. ಒಂದೇ ನಿಮಿಷ, ಅದಕ್ಕೆ ವರ್ಷಗಟ್ಟಲೆ ತಗೊಳ್ಳಲ್ಲ, 1 ನಿಮಿಷದಲ್ಲಿ ಇವನ ದೇಹದಲ್ಲಿ ಒಂದು ಭಾಗದಲ್ಲಿ ಬಲವೇ ಇಲ್ಲ. ಆಮೇಲೆ ಏನು ಶ್ರಮ ಪಡ್ತಾನೆ? ನಾನು ಕಷ್ಟಪಟ್ಟೆ, ನಾನು ಶ್ರಮ ಪಡಲಿಕ್ಕೆ ಏನಿದೆ? ಆಮೇಲೆ ನೀನೇ ಎಲ್ಲ ಮಾಡುವುದು ಅಂತಾಗಿದ್ರೆ ಈಗಲೂ ಶ್ರಮ ಪಡು. ಯಾರು ಬೇಡ ಅಂತ ಹೇಳಿದ್ರು? ಇಲ್ಲ, ಆಗೋಲ್ಲ. ಅವಾಗ ಹೇಳ್ತಾನೆ, ಇಲ್ಲ ಆಗಲ್ಲ, ಈಗ ದೇವ್ರು ತೆಗೆದುಬಿಟ್ಟ, ಕೈಕಾಲು ತೆಗೆದು ಅಂತ ಹೇಳಿದ್ರು ನೋಡಿ, ಅವಾಗ ದೇವರು ಇಲ್ಲಿವರೆಗೆ ಕೊಟ್ಟಿದ್ದ ಅಂತ ಅವಾಗ ಗೊತ್ತಾಗುತ್ತೆ ಅವನಿಗೆ. ನೋಡಿ, ಈ ಕಾರಣದಿಂದಾಗಿ ಏನು ನಾನು ಶ್ರಮ ಪಟ್ಟೆ ಅಂತ ಹೇಳ್ತಾನೆ, ಇದು ಬರೀ ಜಂಬ. ಮತ್ತೇನಂದರೆ, ದೇವರು ಕೊಟ್ಟ ಶಕ್ತಿಯನ್ನು ನಾನು ಉಪಯೋಗಿಸಿದ್ದೇನಷ್ಟೇ, ದೇವರು ಕೊಟ್ಟ ಯುಕ್ತಿಯನ್ನು ನಾನು ಉಪಯೋಗಿಸಿದ್ದೇನಷ್ಟೇ. ಆಗಲೂ ದೇವರೇ ರಕ್ಷಣೆ ಮಾಡಿದ್ದು. ಎಲ್ರಿಗೂ ದೇವರೇ ರಕ್ಷಣೆ ಮಾಡೋದು. ಹೌದು, ಹಾಗಿದ್ರೆ ಪೂಜೆ ಮಾಡೋರಿಗೆ ಮಾತ್ರ ರಕ್ಷಣೆ ಮಾಡಬೇಕು, ಪೂಜೆ ಮಾಡಿದವರಿಗೆ ಯಾರು ದೇವರ ರಕ್ಷಣೆ ಮಾಡ್ತಾನೆ? ದೇವರು ಪಕ್ಷಪಾತಿ ಅಲ್ಲ. ಒಂದೊಮ್ಮೆ ದೇವರು ಪೂಜೆ ಮಾಡುವವರಿಗೆ ಮಾತ್ರ ತಾನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ ಆಗಲೂ ನಾವು ಆಕ್ಷೇಪ ಮಾಡ್ತೇವೆ. ನೋಡಿದ್ರಾ, ದೇವರು ಎಂಥ ಪಕ್ಷಪಾತಿ, ಪೂಜೆ ಮಾಡುವವರಿಗೆ ಮಾತ್ರ ಕೊಡ್ತಾನೆ, ಪೂಜೆ ಮಾಡಿದವರಿಗೆ ಏನು ಕೊಡೋದೇ ಇಲ್ಲ ಅವನು. ಅಂದರೆ ಈ ರೀತಿ ಮನುಷ್ಯರ ಹಾಗೆ ನಾವು ದೇವರನ್ನು ಲೆಕ್ಕಾಚಾರ ಮಾಡ್ತೇವೆ. ದೇವರು ಮನುಷ್ಯನಾಗಲ್ಲ. ಮತ್ತೇನೆಂದರೆ, ಸಕಲ ಜೀವರಿಗೂ ದೇವರು ಉಪಕಾರಿ, ಪ್ರತಿಯೊಬ್ಬರಿಗೂ ದೇವರು ಉಪಕಾರ ಮಾಡುವವನು ಅಲ್ಲ. ಹಾಗಿದ್ರೆ ನಾವು ಭಕ್ತಿ ಮಾಡಿ ಏನು ಪ್ರಯೋಜನ ಉಂಟು? ಇವಾಗ ಪೂಜೆ ಮಾಡಿದವನಿಗೂ ದೇವರು ಕೊಡ್ತಾನೆ ಅಂತ ಹೇಳೋದಾಗಿದ್ದರೆ ನಾವು ದೇವರು ಪೂಜೆ ಮಾಡಿ ಏನು ಪ್ರಯೋಜನ ಬಂತು ಅಂತ ಹೇಳಿದರೆ, ವಾಸ್ತವಿಕವಾಗಿ ದೇವರ ಪೂಜೆ ಮಾಡುವುದು ಅದನ್ನು ಕೊಡ್ತಾನೆ ಇದನ್ನು ಕೊಡ್ತಾನೆ ಅಂತಲ್ಲ, ಮತ್ತು ಕೊಟ್ಟಿದ್ದಾನೆ ಎನ್ನುವ ಕೃತಜ್ಞತೆಯನ್ನು ಅರ್ಪಿಸುವುದು. ಇದೇನೆಂದರೆ, ಯಾರು ದೇವರ ಆರಾಧನೆ ಮಾಡ್ತಾನೆ ಅವನು ಸಜ್ಜನ, ಒಳ್ಳೆ ವ್ಯಕ್ತಿಯವನು. ಯಾಕಂತ ಹೇಳಿದ್ರೆ ಅವನು ಕೃತಜ್ಞತೆಯನ್ನು ದೇವರಿಗೆ ಅರ್ಪಿಸ್ತಾ ಇದ್ದಾನಷ್ಟೇ. ಆದರೆ ಯಾರು ದೇವರ ಆರಾಧನೆಯನ್ನು ಮಾಡ್ತಾ ಇಲ್ಲ ಅವನು ದೇವರಿಂದ ಏನು ಪಡಿತಾ ಇಲ್ಲ ಅಂತಲ್ಲ, ದೇವರು ಅವನಿಗೂ ಕೊಡ್ತಾನೆ ಇದ್ದಾನೆ. ಯಾವ ರೀತಿ ಸೂರ್ಯ ಮೂಡಿದ ಅಂತ ಹೇಳಿದ್ರೆ ಜಗತ್ತಿನಲ್ಲಿರುವವರು ಎಲ್ರಿಗೂ ಬೆಳಕು ಕೊಟ್ಟೇ ಕೊಡ್ತಾನೆ ಹೊರತು ಒಂದು ಮನೆ ಕೊಡ್ತೇನೆ ಒಂದು ಮನೆಗೆ ಬೆಳಕು ಕೊಡಲ್ಲ ಅಂತ ಹೇಳಲ್ಲ ಅವನು. ಯಾರ್ಯಾರು ಕಿಟಕಿ ತೆಗೆದಿರ್ತಾರೆ ಅವರೆಲ್ಲ ಮನೆಯು ಒಳಗೆ ಬಂದೇ ಬರ್ತದೆ ಕಿರಣ. ಹಾಗೇನೆ ದೇವರು ಎಲ್ರಿಗೂ ಕೊಡ್ತಾನೆ.
ಆದರೆ ಏನು ಅಂದರೆ ಯಾರು ಅದನ್ನು ಕೃತಜ್ಞತೆಯನ್ನು ನೆನಪಿಸಿಕೊಂಡು ದೇವರಿಗೆ ಆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾರೆ, ಇದೇ ಪೂಜೆ, ನಾವು ದೇವರಿಗೆ ಮಾಡುವ ಆರಾಧನೆ. ಅದರಿಂದ ಸಂತುಷ್ಟನಾಗ್ತಾನೆ. ಸಂತುಷ್ಟನಾಗಿ ಅವನಿಗೆ ಈ ಉಳಿದವರಿಗೆ ಕೊಡ್ತಾರಲ್ವ ಅದನ್ನಲ್ಲ, ಮತ್ತು ಅದಕ್ಕಿಂತ ಹೆಚ್ಚಿನದ್ದು, ಅಂದರೆ ಸಾಮಾನ್ಯರಿಗೆ ಕೊಡದೇ ಇರುವಂಥದ್ದನ್ನು ಕೊಡ್ತಾನೆ ಸ್ಪೆಷಲ್ಲಾಗಿ ಭಕ್ತನಿಗೆ. ಅದೇನು ಅಂದರೆ ಅದೇ ಭಕ್ತಿ. ಆನಂತರ ಇಲ್ಲಿ ಏನು ಕೃಷ್ಣ ಹೇಳಿದ್ದಾನೆ ಆ ರೀತಿ ತನ್ನ ಬಳಿಗೆ ಬರಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಅವನಿಗೆ ತಿಳಿಸ್ಕೊಂಡು ಹೋಗ್ತಾರೆ. ಬಾ ನನ್ನ ಮನೆಗೆ ಬಾ, ಯಾಕಂದರೆ ನಿನಗೆ ನನ್ನ ಉಪಕಾರ ಸ್ಮರಣೆ ಇದೆಯಲ್ವ, ಅದಕ್ಕೆ ನನ್ನ ಮನೆಗೆ ಬಂದಿರು ಅಂತ. ಅದೇ ಯಾರು ದೇವರನ್ನು ಮರೆತು ಬದುಕ್ತಾನೆ ಅವನು ಯಾವತ್ತೂ ದೇವರ ಮನೆಗೆ ಹೋಗಲ್ಲ. ರಸ್ತೆ ಮುಂದೆ ಬರುವಂತಹ ಎಲ್ರಿಗೂ ಭಿಕ್ಷೆ ಕೊಡ್ತಾನೆ ಯಜಮಾನ, ಆದರೆ ಎಲ್ಲರನ್ನು ಮನೆ ಒಳಗೆ ಕರ್ಕೊಳ್ಳಲ್ಲ. ಮನೆವರೆಗೆ ಕರ್ಕೊಳ್ಳೋದು ಯಾರು ಅಂದರೆ ತನ್ನಲ್ಲಿ ಯಾರಿಗೆ ಪ್ರೀತಿ ಅಭಿಮಾನ ಇದೆಯೋ ಅವರನ್ನು ಮಾತ್ರ ಒಳಗೆ ಕರ್ಕೊಳ್ಳೋದು. ರಸ್ತೆಯಲ್ಲಿ ಹೋಗೋರು ಅಯ್ಯೋ ಪಾಪ ಇರಲಿ ಅಂತ 5 ಪೈಸೆ 10 ಪೈಸೆ ಎಲ್ರಿಗೂ ಹಾಕಿ ಹಾಕ್ತಾನಲ್ವ, ಆ ರೀತಿ ಎಲ್ರಿಗೂ ಕೊಡ್ತಾನೆ. ಆದರೆ ಒಳಗೆ ಕರ್ಕೊಳ್ಳೋದು, ತನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಇಂಥವರನ್ನು ಮಾತ್ರ. ಆ ಕಾರಣದಿಂದಾಗಿ ದೇವರು ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂದರೆ ಈ ರೀತಿಯಿಂದ, ಎಲ್ರಿಗೂ ಒಂದೇ ರೀತಿ ಆದರು. ಅದರಿಂದಾಗಿ ಯಾರು ಆ ಭಗವಂತನನ್ನೇ ಆಶ್ರಯಿಸಿದ್ದಾನೆ ಅಂತ ಹೇಳಿದ್ರೆ, ಆಶ್ರಯಿಸಿದ್ದಾನೆ ಅಂದರೆ ಈ ರೀತಿ ತಾನು ಭಾವನೆಯನ್ನು ಹೊಂದಿದ್ದಾನೆ, ದೇವರಿಂದಲೇ ನಾನೆಲ್ಲ ಪಡಿತಾ ಇರೋದಪ್ಪ. ಅದಕ್ಕಾಗಿಯೇ ಭಗವದ್ ವ್ಯಪಾಶ್ರಯ ಅಂತ ಹೇಳಿದ್ರೆ, ವ್ಯಪಾಶ್ರಯ ಅಂತ ಹೇಳಿದ್ರೆ ದೇವರಿಗೆ ಎಲ್ಲ ಅರ್ಪಣೆ ಮಾಡುವುದು. ಅರ್ಪಣೆ ಅಂತ ಹೇಳಿದ್ರೇನು, ಎಲ್ಲ ತುಳಸಿ ತಗೊಂಡು ಹೂ ತಗೊಂಡು ನಾವು ಕೃಷ್ಣಾರ್ಪಣ ಬ್ರಹ್ಮಾರ್ಪಣ ಅಂತ ಬಿಡೋದಲ್ಲ. ಮತ್ತೇನು ಅಂದರೆ ಅದು ಭಾವನೆ, ಒಳಗಿನ ಭಾವನೆ. ದೇವರೇ ನೀನು ಕೊಟ್ಟದ್ದು, ನಂದು ಅಂತ ಇಲ್ಲೇನಿಲ್ಲ, ನೀನು ಮಾಡಿಸಿದ್ದು, ನಾನಾಗಿ ಯಾವುದನ್ನು ಮಾಡಿಲ್ಲ, ಮಾಡುವ ಶಕ್ತಿಯೂ ಇಲ್ಲ. ಅದಕ್ಕಾಗಿ ಅದನ್ನು ನಿನಗೇ ಅರ್ಪಣೆ ಮಾಡ್ತಾ ಇದ್ದೇನೆ. ಅಂದರೆ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂದರೆ ಇಷ್ಟೇ, ದೇವರು ನೀನು ಕೊಟ್ಟಿದ್ದನ್ನು ನಿನಗೇ ನಾನು ಕೊಟ್ಟಿದ್ದೇನೆ ಸ್ವಾಮಿ, ನಂದೇನೂ ಇಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರು. ಇದೇ ಸಮರ್ಪಣೆಗೆ ಪುರಂದರದಾಸರು ಹೇಳಿದ ಒಳ್ಳೆಯ ಒಂದು ನಮಗೆ ಉದಾಹರಣೆ. ಹರಿಯ ಚರಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ, ಇದೇ ಸಮರ್ಪಣೆ ಅಂದರೆ. ಆ ರೀತಿ ಅವನು ಯಾವತ್ತೂ ಆ ಕೃತಜ್ಞತಾ ಭಾವನೆಯಿಂದ ದೇವರು ಮಾಡಿಸೋದು ಈ ರೀತಿ ತಿಳ್ಕೊಳ್ತಾನೆ ಇರ್ತಾನೆ. ಎಲ್ಲ ಯಾವಾಗ ಅಂತ ಹೇಳಿದ್ರೆ ಈ ರೀತಿ ಇರ್ತಾ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣ, ಎಲ್ಲ ಕರ್ಮವನ್ನು ಹೀಗೇ ಮಾಡ್ತಾ. ಎಲ್ಲ ಕರ್ಮ ಅಂತ ಹೇಳಿದಾಗ ಮತ್ತೆ ನಮಗೆ ಇಲ್ಲೇನು ಸಂಶಯ ಬರ್ತದೆ ಅಂತ ಹೇಳಿದರೆ, ಎಲ್ಲ ಕರ್ಮ ಅಂತ ಹೇಳಿದರೆ ಹಾಗಿದ್ರೆ ಕೆಟ್ಟ ಕರ್ಮವನ್ನು ಹೇಗೆ ಮಾಡ್ತಾನೆ ಅವನು? ಕೆಟ್ಟ ಕರ್ಮ ಮಾಡಿಸೋದು, ಕೆಟ್ಟ ಕರ್ಮವನ್ನು ಮಾಡಿ ದೇವರು ಮಾಡಿಸಿದ? ಕೆಟ್ಟ ಕರ್ಮ ದೇವರು ಮಾಡಿಸಿದ್ದನ್ನು ನಾನು ಮಾಡಿದ್ದೇನೆ ಅಷ್ಟೇ. ನಮಗೇನಿದೆ ರೀ, ನಾವು ಅಸ್ವತಂತ್ರರು, ದೇವರು ಏನು ಮಾಡಿಸ್ತಾನೆ ಅದನ್ನು ಮಾಡ್ತಾ ಇರೋದಷ್ಟೇ. ಅದಕ್ಕೆ ನಾನು ಒಂದು ಬಾಟ್ಲಿ ಮದ್ಯಪಾನ ಕುಡಿದು ದೇವರು ಮಾಡಿಸಿದ್ದು, ನಂದೇನಿದೆ ನೋಡಿ, ಈ ರೀತಿ ಹೇಳಿ ಮಾಡ್ತಾನೆ ಅವನು ಪ್ರತಿಯೊಂದನ್ನು ಕೂಡ. ಈ ರೀತಿ ಮಾಡ್ತಾ ಕಡೆಗೆ ಆ ಮದ್ಯಪಾನವನ್ನು ಕೃಷ್ಣಾರ್ಪಣ, ದೇವರಿಗೆ ಅರ್ಪಣೆ ಮಾಡೋದು. ಯಾಕಂದರೆ ದೇವರು ಮಾಡಿಸಿದ್ದನ್ನು ನಾನು ಮಾಡಿದ್ದೇನಷ್ಟೇ, ದೇವ್ರು ಕುಡಿಸಿದ್ದೇನಷ್ಟೇ. ಈ ರೀತಿ ಹೇಳುವಂಥವನ ಇಲ್ಲ. ನೋಡಿ, ಈ ವಿಚಾರದಲ್ಲಿ ಮಧ್ವಾಚಾರ್ಯರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಸರ್ವ ಕರ್ಮಾಣಿ ಅಂತ ಹೇಳಿದರೆ ಎಲ್ಲ ಒಳ್ಳೆ ಕೆಟ್ಟ ಕೆಲಸ ಅಂತಲ್ಲ, ಒಳ್ಳೆ ಕರ್ಮ ಮಾತ್ರ ಹೇಳ್ತಾರೆ. ಅಲ್ಲ, ಹಾಗಿದ್ರೆ ಅವನು ಕೆಟ್ಟ ಕೆಲಸ ಮಾಡ್ತಾನೆ ಅಂತನ? ಅಲ್ಲ, ಕೆಟ್ಟ ಕೆಲಸ ಮಾಡೋದೇ ಇಲ್ಲ ಅವನು, ಯಾವತ್ತೂ ಕೆಟ್ಟ ಕೆಲಸ ಮಾಡೋದೇ ಇಲ್ಲ ಅಂತವನು, ಒಳ್ಳೆ ಕೆಲಸ ಮಾತ್ರ. ಯಾಕಂದರೆ ಕೃಷ್ಣನ ಅಭಿಪ್ರಾಯದಲ್ಲಿ ಸರ್ವಕರ್ಮಾಣಿ ಅಂತ ಹೇಳಿದ್ರೆ ಕೆಟ್ಟದು ಒಳ್ಳೆಯದು ಎಲ್ಲ ಕರ್ಮ ಅಂತಲ್ಲ, ಮತ್ತು ಒಳ್ಳೆ ಕರ್ಮವೇ. ಯಾಕಂತ ಹೇಳಿದ್ರೆ ಆ ರೀತಿ ಎಲ್ಲ ಕರ್ಮ ಮಾಡು ಅಂತ ಹೇಳಿದರೆ ಮುಂದೆ ಇದೇ ಕೃಷ್ಣ ಹೇಳ್ತಾನೆ, ಏನು ಅಂತ ಹೇಳಿದ್ರೆ ನನ್ನನ್ನೇ ಆರಾಧನೆ ಮಾಡು, ನನ್ನನ್ನೇ ಭಜನೆ ಮಾಡು, ನನಗೇ ನಮಸ್ಕಾರ ಮಾಡು. ಅದು ಯಾಕೆ ಹೇಳಬೇಕು? ಯಾರೇ ಬೇಕಾದ್ರೆ ನಮಸ್ಕಾರ ಮಾಡು ಅಂತ ಹೇಳ್ಬೋದಲ್ವಾ? ಏನನ್ನು ಬೇಕಾದರೂ ಮಾಡು ಅಂತ ಹೇಳ್ಬೋದಲ್ವ? ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ ಆ ರೀತಿ ಮಾಡಿದ್ರೆ ಆಗೋಲ್ಲ. ಒಳ್ಳೆಯದನ್ನು ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ಒಳ್ಳೆ ಕರ್ಮಗಳನ್ನು ಯಾವತ್ತೂ ಮಾಡ್ತಾ. ಇಲ್ಲೇನಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಕೂತ್ಕೊಳ್ಳಲ್ಲ. ಮತ್ತೇನಂದ್ರೆ ಮಾಡ್ತಾನೆ ಇರ್ತಾನೆ. ದೇವರು ಏನು ಮಾಡಿಸ್ತಾನೋ ಅದನ್ನು ಮಾಡ್ತಾನೆ ಇರ್ತಾನೆ. ಒಳಗಿನಿಂದ ಒಳ್ಳೆಯ ಅನುಸಂಧಾನವನ್ನು ಕೊಟ್ಟು ಮರ್ಪ್ರಸಾದಾತ್, ದೇವರ ಅನುಗ್ರಹದಿಂದಾಗಿ ಅವನು ಕೂಡ ಮೋಕ್ಷವನ್ನು ಪಡಿತಾನೆ. ಎಂತಹ ಮೋಕ್ಷ ಪದವಿಯನ್ನು ಅಂದರೆ ಶಾಶ್ವತಂ ಅವ್ಯಯಂ ಪದಂ ಅಂತ ಹೇಳ್ತಾನೆ. ಅಂದರೆ ಶಾಶ್ವತವಾದಂತಹ ಪದ. ಶಾಶ್ವತ ಪದ ಅಂತ ಹೇಳಿದ್ರೆ ಯಾವತ್ತೂ ಒಂದೇ ರೀತಿ ಇರುವುದು ಮೋಕ್ಷ ಅಂತ ಹೇಳಿದ್ರು ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿ ಒಂದೇ ರೀತಿ, ಆಮೇಲೆ ಏರುಪೇರು ಅಂತಿಲ್ಲ. ಹುಟ್ಟಿ ಇವಾಗ ಒಂದು ಮಗು ಮೋಕ್ಷಕ್ಕೆ ಹೋದ ಕೂಡಲೇ ಪುಟ್ಟ ಕೂಸಾಗಿದ್ದ, ಬೆಳೀತಾ ದೊಡ್ಡವನಾದ, ಆಮೇಲೆ ಮುದುಕಾದ, ಒಂದಿನ ಸತ್ತೋದ. ಮೋಕ್ಷದಲ್ಲಿ ಆ ರೀತಿ ಇಲ್ಲವೇ ಇಲ್ಲ. ಯಾಕಂದರೆ ಮೋಕ್ಷದಲ್ಲಿ ಎಲ್ಲರೂ ಯುವಕರೇ, ಅಲ್ಲಿ ವಯಸ್ಸೇ ಇಲ್ಲ. ಮೋಕ್ಷದಲ್ಲಿ ವಯಸ್ಸೇ ಇಲ್ಲ.
ಮತ್ತೇನು ಅಂತ ಹೇಳಿದ್ರೆ ಮೊದಲು ಚೆನ್ನಾಗಿದ್ರು, ಇವಾಗ ಯಾವ ರೀತಿ ಆಗೋಗ್ಬಿಟ್ಟಿದ್ದಾರೆ. ಮೊದಲು ಎಷ್ಟು ಸಪೂರಾಗಿ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿದ್ರು, ಇವಾಗ ನೋಡಿ ಎಷ್ಟು ದಪ್ಪ ಆಗಿಬಿಟ್ಟಿದೆ. ಇಲ್ಲವೇ ಇಲ್ಲ. ಮೋಕ್ಷದಲ್ಲಿ ಎಲ್ಲರೂ ತರುಣಿಯರೇ, ತರುಣರು ತರುಣಿಯರೇ ಇರುವಂಥದ್ದಲ್ಲಿ. ಅವರ ಮನಸ್ಸಿನಲ್ಲೂ ವ್ಯತ್ಯಾಸ ಆಗಲ್ಲ, ಬುದ್ಧಿಯಲ್ಲೂ ವ್ಯತ್ಯಾಸ ಆಗಲ್ಲ, ದೇಹದಲ್ಲೂ ವ್ಯತ್ಯಾಸ ಆಗಲ್ಲ, ಭಕ್ತಿಯಲ್ಲೂ ವ್ಯತ್ಯಾಸ ಆಗಲ್ಲ. ಯಾವುದು ಯಾವತ್ತೂ ಒಂದೇ ರೀತಿ ಕಡೆಗೆ. ಯಾಕಂದರೆ ಆ ವೈಕುಂಠ ಲೋಕವೇ ಒಂದೇ ರೀತಿ ಇರುವುದು. ಒಂದು ಪ್ರಳಯದಲ್ಲಿ ಆ ಲೋಕ ಹೋಗಲ್ಲ. ಈ ಪ್ರಪಂಚ ನೋಡ್ತೇವಲ್ವ, ಚೇಂಜ್ ಆಗ್ತಾ ಇರುತ್ತೆ. ಇವತ್ತಿದ್ದಾಗ ನಾಳೆ ಇಲ್ಲ, ನಾಳೆ ಇದ್ದಾಗ ನಾಡಿದ್ದಿಲ್ಲ. ಅಶ್ವತ್ಥ ಅಂತ ಅದಕ್ಕೆ ಇರುತ್ತೆ. ವೈಕುಂಠ ಲೋಕ ಆಗಲ್ಲ. ಯಾವತ್ತಿಗೂ ಒಂದೇ ರೀತಿ ಇರೋದು ಅಲ್ಲ. ಮತ್ತು ಅದು ಡೆವಲಪ್ ಆಗೋಲ್ವಾ? ನಮ್ಮಲ್ಲಿ ಡೆವಲಪ್ಮೆಂಟ್ ಆ ರೀತಿ ವೈಕುಂಠದಲ್ಲಿ ಡೆವಲಪ್ ಆಗೋಲ್ಲ. ಯಾಕಂದರೆ ದೇವರ ಲೋಕ ಅಲ್ವಾ ಅಂತ ಹೇಳಿದರೆ ಇಲ್ಲ. ಯಾಕಂತ ಹೇಳಿದರೆ ಅದು ಸಮೃದ್ಧವಾದ ನಗರ. ಅದು ಮತ್ತೆ ಅಲ್ಲಿ ಡೆವಲಪ್ ಆಗಲಿಕ್ಕೆ, ಬೆಳವಣಿಗೆ ಹೊಂದಲಿಕ್ಕೆ ಏನೂ ಇಲ್ಲ, ಬಾಕಿ ಇಲ್ಲ ಅಲ್ಲಿ. ಅಂತಹ ಪಟ್ಟಣ ಅದು ವೈಕುಂಠ ಲೋಕ. ಅದಕ್ಕೋಸ್ಕರ ಅಲ್ಲಿ ಶಾಶ್ವತವಾದ ಲೋಕವನ್ನು, ಮೆಂಥದ್ದು ಅಂದರೆ ಅವ್ಯಯ ಅಂತ ಹೇಳಿದರೆ ನಾಶರಹಿತವಾದ ಲೋಕ. ಆ ಲೋಕವನ್ನು ಇವನು ಹೊಂದುತ್ತಾನೆ. ಈ ರೀತಿ ಮಾಡ್ತಾ ಅಂತ ಹೇಳ್ತಾ ಅರ್ಜುನ, ನೀನಿವಾಗ ಏನು ಮಾಡಬೇಕು? ಯಾಕಂದರೆ ಇಷ್ಟು ಉಪದೇಶ ಮಾಡಿದ್ದು ಅರ್ಜುನನ್ನು ಸರಿದಾರಿಗೆ ತರಲಿಕ್ಕೆ ತಾನೆ. ಆ ಅರ್ಜುನ ಏನು ಮಾಡಬೇಕು ಅನ್ನುವುದನ್ನು ಕೃಷ್ಣ ಹೇಳ್ತಾನೆ. ಅದೇನು ಅಂತ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.